ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಉತ್ಸವಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮತ್ತೆ ವೇದಿಕೆ ಮೇಲೆ ಕರ್ನಾಟಕ ಚಿಂತನ ಪರಂಪರೆ ಮತ್ತು ಕನ್ನಡ ಸಾಹಿತ್ಯ ಎಂಬ ವಿಷಯದ ಕುರಿತಾಗಿ ಮಾತನಾಡಕ್ಕೆ ಬಂದಿರತಕ್ಕಂಥ ಚಿಂತಕರು ಆದಂಥ ಮೀನಾಕ್ಷಿ ಬಾಳೆ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಸ್ತಪ್ರತಿಗಳ ಮೇಲೆ ಮತ್ತು ಶಾಸನಗಳ ಮೇಲೆ ಕೆಲಸ ಮಾಡಿರ್ತಕ್ಕಂಥ ರವೀಂದ್ರ ಸರ್ ಅವರಿಗೂ ಕೂಡ ನಾನು ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ, ಒಟ್ಟು ಕರ್ನಾಟಕ ಚಿಂತನ ಪರಂಪರೆಯ ಒಂದು ದಾಖಲೆಗಳ ಹಿನ್ನೆಲೆಯಾಗಿ ಮತ್ತು ಆ ಪರಂಪರೆ ಹುಟ್ಟಾಕಿರ್ತಕ್ಕಂಥ ವೈಚಾರಿಕ ಪ್ರಜ್ಞೆಯನ್ನು ಮತ್ತು ಕನ್ನಡ ಸಾಹಿತ್ಯದ ಪ್ರಜ್ಞೆಯನ್ನು ಕುರಿತಾಗಿ ಒಟ್ಟು ಈ ಸಂವಾದ ಒಳಗೊಂಡಿರ್ತದೆ. ಮುಂದುವರೆದ ಭಾಗವಾಗಿ ಏನಂದರೆ ಕೆಲವೊಂದಿಷ್ಟು ನಾನಂದರೆ ಚಿಂತನ ಪರಂಪರೆಯ ಮುಖ್ಯವಾದ ಸಂಗತಿಗಳು ಯಾವುವು ಮತ್ತು ಆ ಪರಂಪರೆಗಳು ಯಾವುವು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ತಾ ಮುಂದುವರೆದು ಏನು ಅಂತಂದರೆ ವೇದಿಕೆ ಮೇಲೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿರತಕ್ಕಂಥ ಮೀನಾಕ್ಷಿ ಬಾಳೆ ಮೇಡಮ್ ಅವರಾಗಲಿ ಮತ್ತು ರವೀಂದ್ರ ಸರ್ ಆಗಲಿ, ನಿಮ್ಮಗಳ ಜೊತೆಗೆ ಒಂದು ಇದು ಸಂವಾದ ಆಗಿರೋದ್ರಿಂದ ಭಾಳ ಮುಖ್ಯವಾಗಿ ವರ್ತಮಾನದಲ್ಲಿ ನಾವು ಸಂವಾದಗೊಳ್ಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂದರೆ ಯಾಕೆ ನಾನು ಸಂವಾದವನ್ನು ಹೆಚ್ಚೆಚ್ಚು ಇಷ್ಟಪಡ್ತೀನಿ ಮತ್ತು ಯಾಕೆ ಸಂವಾದ ಆಗಬೇಕು ಅಂತಂದರೆ, ನಾವು ಮನುಷ್ಯ ಸಂಬಂಧಗಳು ಇವತ್ತು ಜಡತ್ವಗೊಂಡಿದ್ದಾವೆ. ಅನುಮಾನಗಳ ಗೋಡೆಗಳು, ಅಪಮಾನದ ರೀತಿಯ ಗೋಡೆಗಳನ್ನು ಗಟ್ಟಿಕೊಂಡು ಮನುಷ್ಯ ಸಂಬಂಧದ ಜೊತೆ ಮನುಷ್ಯ ಸಂಬಂಧ ಅನ್ನೋದು ಒಂದು ಜಟಿಲಗೊಂಡಿರುವಂಥ ಸಂದರ್ಭ. ಹಂಗಾಗಿ ಮುಖಾಮುಖಿ ಆಗ್ತಾನೆ ವಚನ ಪರಂಪರೆ ನಮ್ಗೆ ಹುಟ್ಟಾಕಿತ್ತಲ್ಲ, ಒಂದು ಮೊದಲ ಸಂಸತ್ತಿನ ವ್ಯಾಪ್ತಿಯನ್ನು ಒಳಗೊಂಡು ಒಂದು ನಾವು ಮುಖಾಮುಖಿ ಆಗೋದ್ರ ಮೂಲಕ ಜಟಿಲವಾದ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳುವಂಥ ಒಂದು ದೊಡ್ಡ ಪರಂಪರೆಯನ್ನು ನಾವು ವಚನ ಚಳವಳಿಯ ಮೂಲಕ ಕಂಡಿರುವಂಥದ್ದು. ಆ ಪರಂಪರೆಯ ಮೂಲ ಎಲ್ಲಿಂದ ಬಂತು ಅಂತಂದರೆ, ನಮಗೆ ಅನೇಕ ಫಿಲಾಸಫಿಗಳು ಏನಂತಂದರೆ ತತ್ವಶಾಸ್ತ್ರಗಳ ಮೂಲಕ ನಮಗೆ ಬಂದಿವೆ. ಚಾರ್ವಾಕನಾದಿಯಾಗಿ ಬುದ್ಧ, ವಚನ ಚಳವಳಿ, ಸೂಫಿ, ತತ್ವಪದಕಾರರು, ಇವೆಲ್ಲ ಪರಂಪರೆಗಳಿಂದ ನಮಗೆ ಒಂದು ಸಂವಾದದ ಪ್ರಜ್ಞೆಯ ಕರ್ನಾಟಕ ಚಿಂತನ ಸಂದರ್ಭದಲ್ಲಿ ನಾವು ನೋಡಿರುವಂಥದ್ದು. ಬಹುಶಃ ತಮಗೆಲ್ರಿಗೂ ಆರಂಭದಲ್ಲಿ ಸುಮ್ಮನೆ ಒಂದು ಆಡೋ ಮಾತಲ್ಲಿ ಅಥವಾ ನಮಗೆ ಒಂದು ಪ್ರಜ್ಞೆಯ ಪೂರಕವಾಗಿ ಹೇಳೋದಾದರೆ, ನೀವು ಆರಂಭದಲ್ಲಿ ಒಂದು ಹರಿಹರ ಸಭಾಂಗಣ ಪ್ರವೇಶ ಮಾಡೋಕ್ಕೆ ಮುಂಚಿತವಾಗೇ ಗುಲ್ಬರ್ಗ ಕನ್ನಡ ವಿಭಾಗವನ್ನು ನೀವು ಗಮನಿಸಿದ್ದೇ ಆದರೆ 2 ಚಿಂತನಾ ಪರಂಪರೆಗಳು ನಿಮ್ಮ ಕಣ್ಣಿಗೆ ಅಲ್ಲಿ ರಾಚ್ತವೆ. ಒಂದು ಅವೈಜ್ಞಾನಿಕ ಒಂದು ವೈದಿಕ ಪರಂಪರೆ ಬಿತ್ತಿರುವಂಥ ಒಂದು ಚಹರೆಯಲ್ಲಿ ನಿಮಗೆ ಕಂಡ್ರೆ, ಅದರ ಸುತ್ತ ನಾವೇನೀಗ ಮಾತನಾಡ್ತಾ ಇದ್ದೀವಿ ಯಾವ ಚಿಂತನ ಪರಂಪರೆ ನಮ್ಮ ಪ್ರಜ್ಞೆ ಒಳಗಡೆ ಬರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಹುಟ್ಟಾಕಿರುವಂಥ ಒಂದಿಷ್ಟು ಮೂರ್ತಿಗಳನ್ನು ಕೂಡ ತಾವು ಗಮನಿಸ್ತೀರಿ. ಆ ಹಿನ್ನೆಲೆಯಲ್ಲೇ ಈ ಗೋಷ್ಠಿಯ ಒಂದು ಆಶೆ ಅಂತ ನಾನು ಭಾವಿಸಿದ್ದೀನಿ. ಭಾಳ ಮುಖ್ಯವಾಗಿ ಯಾಕೆ ನಾನು ಬುದ್ಧ ಪರಂಪರೆ ಮತ್ತು ಚಾರ್ವಾಕ ಪರಂಪರೆಯಿಂದ ನಾನು ಈ ಮಾತುಗಳನ್ನು ಆರಂಭ ಮಾಡಿದೆ ಅಂದರೆ, ಬಹುಶಃ ನಮಗೆ ನಿಮಗೆಲ್ಲರಿಗೂ ಒಂದೊಂದು ಸಾಮಾನ್ಯ ಜ್ಞಾನ, ನಾವೆಲ್ಲರೂ ಹಳ್ಳಿಯಲ್ಲೇ ಹುಟ್ಟು ಬೆಳೆದಂಥವ್ರು. ಈಗಲೂ ಕೂಡ ನಿಮ್ಮ ತಿಳುವಳಿಕೆ ಭಾಗವಾಗಿ ಬೆಳಗ್ಗೆ ಎದ್ದು ಏನೋ ಕೂಗ್ತೀವಿ ಅಂತ ಕೇಳಿದ್ರೆ ನಾವೆಲ್ಲರೂ ಹೇಳೋ ಉತ್ತರ ಏನು ಅಂದರೆ ಕೋಳಿ ಕೂಗ್ತೀವಿ ಅಂತ. ಬಹುಶಃ ಕೋಳಿ ಕೂಗ್ತಂತಲೇ ಉತ್ತರ ಕೊಡ್ತೀವಿ. ಕೂಗಿದ್ದು ಕೂಳಿ ಎಲ್ಲ ಆ್ಯಕ್ಚುಲಿ ಹುಂಜ. ಸೊ ಈ ಪ್ರಜ್ಞೆಯ ಪರಿಧಿಯಾಗಿ ವೈಚಾರಿಕ ಪ್ರಜ್ಞೆಯನ್ನು ಮತ್ತು ಒಂದು ಚಿಂತನ ಪರಂಪರೆಯನ್ನು ಹುಟ್ಟಾಕಿರುವಂಥ ಕರ್ನಾಟಕ ತತ್ವ ಸಿದ್ಧಾಂತಗಳೇನಿದಾವೆ ಅವು ಸಾಹಿತ್ಯದ ಆಗುವಿಕೆಯಲ್ಲಿ ಬಂದಂಥ ಒಂದು ಪ್ರಜ್ಞೆಯನ್ನು ಕುಮಾರವ್ಯಾಸ ಆಗಿರ್ಬೋದು, ರಾಘವಾಂಕ ಆಗಿರ್ಬೋದು, ಪಂಪ ಆಗಿರ್ಬೋದು, ಮತ್ತು ಅದರ ಆಚೆ 70ರ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಂಥ ದಲಿತ ಚಳವಳಿಯ ಪ್ರಜ್ಞೆಯು ಕೂಡ ಇದರ ಭಾಗವಾಗಿ ನಾವು ತತ್ವಚಿಂತನ ಅಂತಲೇ ನಾನು ಭಾವಿಸ್ತೀನಿ. ಒಟ್ಟು ಮೇಡಮ್ ಮತ್ತೆ ಇದು ಹಸ್ತಪ್ರತಿಗಳ ಮೇಲೆ ಮತ್ತು ಶಾಸ್ತ್ರ ಇವು ವಚನಗಳ ಮೇಲೆ ಹಸ್ತಪ್ರತಿಗಳ ಮೇಲೆ ಕೆಲಸ ಮಾಡಿರ್ತಕ್ಕಂಥ ರವೀಂದ್ರ ಸರ್ ಮತ್ತು ಚಿಂತಕರಾದಂಥ ಮೀನಾಕ್ಷಿ ಬಾಳಿ ಮೇಡಮ್ ಅವರಿಗೆ. ಮೇಡಮ್, ನಮ್ಮಗಳಿಗೆ ಪರಂಪರೆಯ ಮೂಲವಾಗಿ ಬುದ್ಧನ ಹಾದಿಯಾಗಿ 70ರ ಕಾಲಘಟ್ಟದ ದಶಂಶ ಏನು ದಲಿತ ಚಳವಳಿಯನ್ನು ಹುಟ್ಟುಗೆಳ್ತಲ್ಲ ಸಮೂಹ ಪ್ರಜ್ಞೆಯಲ್ಲಿ ಆ ಎಲ್ಲ ಪ್ರಜ್ಞೆಗಳು ಒಳಗೊಂಡು ಸಂವಿಧಾನದ ಇವೆಲ್ಲ ಪ್ರಜ್ಞೆಗಳು ಇವತ್ತು ಸಂವಿಧಾನದ ಆಶೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ವರ್ತಮಾನದಲ್ಲಿ ಏನಾಗಿದೆ, ಸಂವಿಧಾನದ ಆಶಯಗಳ ವಿರುದ್ಧಾಗಿ ಮತ್ತು ಬುದ್ಧನ ಹಾದಿಯಾಗಿ ನಮ್ಮ ಯುವ ತಲೆಮಾರುಗಳು ನಮ್ಮ ಚರಿತ್ರೆಯ ಪ್ರಜ್ಞೆಯನ್ನು DR ನಾಗರಾಜ್ ಹೇಳಿದಾಗೆ ನಮ್ಮ ವಿಸ್ಮೃತಿಗೆ ನಾವು ಒಳಗಾಗ್ತಾ ಇದ್ದೀವಿ. ಸ್ಮೃತಿಯನ್ನು ಮರೆತು ವಿಸ್ಮೃತಿಗೆ ಒಳಗಾಗ್ತಾ ಇದ್ದೀವಿ. ಬೇರೆ ಬೇರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಂತ ಫೇಸ್ಲೆಸ್ ಫೇಸ್ಬುಕ್ಗಳಲ್ಲಿರ್ತಕ್ಕಂಥ ನಾವುಗಳು ಒಂದು ನಮ್ಮ ಸಾಂಸ್ಕೃತಿಕ ಚಹರೆಯನ್ನು ಮರೆತು ಎಲ್ಲರೂ ಏನಂತಂದರೆ ನಮ್ಮದಲ್ಲದ ಸಂಸ್ಕೃತಿಗೆ ಮಾರು ಹೋಗಿ DR ನಾಗರಾಜ್ ಅವರು ಹೇಳಿದಾಗ ವಿಸ್ಮೃತಿಗೆ ಒಳಗಾಗ್ತಾ ಇದ್ದೀವಿ. ಇದರ ಮೂಲ ಯಾಕೆ ಹಿಂಗೆ ಆಗ್ತಾ ಇದೆ? ಮತ್ತು ನಮಗೆ ಏನು 70ರ ಕಾಲಘಟ್ಟದಲ್ಲಿ ಬೀದಿ ನಾಟಕಗಳ ಮೂಲಕ, ಶಿಬಿರಗಳ ಮೂಲಕ ಮತ್ತೆ ನಮ್ಮ
ಶ್ರಮಿಕ ವರ್ಗಗಳ ವಚನ ಚಳವಳಿಯ ಮೂಲ ಪರಿಧಿ ಏನಿತ್ತಲ್ಲ ಅದನ್ನು ನಮ್ಗೆ ತೆರಕಳಕ್ಕೆ ಅವನು ಮಾಡಿಕೊಟ್ಟಂಥ ಚಳವಳಿಯನ್ನು ಕೂಡ ನಾವು ಇವತ್ತು ವಿಸ್ಮೃತಿ ಹಿನ್ನೆಲೆಯಲ್ಲೇ ನಾವು ಗಮನಿಸಿದಂಥ ಈ ಕಾಲಘಟ್ಟದಲ್ಲಿ ಯುವ ಸಮುದಾಯಗಳು ತುಳಿಯಬೇಕಾದ ದಾರಿ ಮತ್ತು ಅರಿಯಬೇಕಾದ ಪ್ರಜ್ಞೆಗಳು ಯಾವುವು ಅನ್ನುವ ಹಿನ್ನೆಲೆಯಲ್ಲಿ ಒಂದಿಷ್ಟು ತಮ್ಮ ವಿಚಾರಗಳನ್ನು ಮಂಡನೆ ಮಾಡಬೇಕು. ಮತ್ತು ಮೇಡಮ್ ಅವರಾಗಲಿ ಸರ್ ಆಗಲಿ ಮಾತಾಡಿದ ನಂತರದಲ್ಲಿ ನಿಮ್ಮೊಳಗೆ ಹುಟ್ಟುಕೊಳ್ಳುವಂಥ ಪ್ರಶ್ನೆಗಳಿಗೆ ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ತಾವು ಸಂವಾದವನ್ನು ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಮೊದಲಿಗೆ ಕೆ ರವೀಂದ್ರನಾಥ್ ಸರ್ ಅವರು ತಮ್ಮ ವಿಚಾರವನ್ನು 5 ನಿಮಿಷಗಳಲ್ಲಿ ಒಂದು ಮಂಡನೆ ಮಾಡಬೇಕು, ಮತ್ತೆ ಸಂವಾದವನ್ನು ನಡೆಸ್ಕೊಡ್ಬೇಕು. ಇಲ್ಲಿ ನೆರೆದಿರುವಂಥ ಎಲ್ಲ ಚಿಂತಕರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಹೋದರಿ ಮೀನಾಕ್ಷಿ ಬಾಳೆಯವರೇ, ನಂದಕುಮಾರ್ ಅವರೇ, ನಾನು 30 ವರ್ಷಗಳ ಕಾಲ ಹಸ್ತಪ್ರತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವನು. ನಮ್ಮ ಪರಂಪರೆಯ ಬಹುದೊಡ್ಡ ಸಂಪತ್ತು ಅಡಕವಾಗಿದ್ದು ಮತ್ತು ದಾಖಲೆಗೊಂಡದ್ದು ಇವತ್ತು ಪ್ರಕಟಿತ ಕೃತಿಗಳ ಮೂಲಕ ನಾವು ಓದುವಂಥ ಬಹುದೊಡ್ಡ ಕಾವ್ಯ ಪರಂಪರೆ ಇದ್ದದ್ದು ಹಸ್ತಪ್ರತಿಗಳಲ್ಲಿ. ಅಂದರೆ ಇವುಗಳ ಒಂದು ಚಿಂತನಾ ಧಾರೆಯೂ ಕೂಡ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಿ, ಕಲ್ಯಾಣ ಕರ್ನಾಟಕ ಚಿಂತನಾ ಪರಂಪರೆಯ ಒಂದು ಬಹುದೊಡ್ಡ ಭೂಮಿಕೆ ಆಗಿದೆ ಈ ಭಾಗ ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕ ಚಿಂತನಾ ಪರಂಪರೆಯ ಬಹು ಮಹತ್ವದ ಒಂದು ನೆಲೆ ಈ ಭಾಗ ಅನ್ನುವಂಥದ್ದು ಈಗಾಗಲೇ ನಮ್ಮ ಅಧ್ಯಯನಗಳಿಂದ ನಾವು ಗುರುತಿಸಿಕೊಂಡಿದ್ದೇವೆ. ಅಂದರೆ ಒಡ್ಡಾರಾಧನೆಯಂಥ ಕೃತಿಗಳನ್ನ ಕೊಟ್ಟ ಈ ಭಾಗ ಗದ್ಯ ಸಾಹಿತ್ಯ ಪರಂಪರೆಯನ್ನು ಬೆಳೆಸಿದ ನೆಲೆ ಕಲ್ಯಾಣ ಕರ್ನಾಟಕ ಭಾಗ. ಅದೇ ರೀತಿ ಕವಿರಾಜ ಮಾರ್ಗದಂಥ ಮೊದಲ ಲಾಕ್ಷಣಿಕ ಕೃತಿಯನ್ನು ಕನ್ನಡಕ್ಕೆ ಕೊಡುವುದರ ಮೂಲಕ ಕನ್ನಡ ಲಾಕ್ಷಣಿಕ ಕೃತಿಗಳ ಪರಂಪರೆಗೆ ಒಂದು ಅಡಿಪಾಯವನ್ನು ಹಾಕಿದಂಥ ನೆಲ ಕಲ್ಯಾಣ ಕರ್ನಾಟಕವಾದ ಭಾಗ. ಭಾರತೀಯ ಸಂವಿಧಾನದ ಎಲ್ಲ ಆಶಯಗಳನ್ನು ಪ್ರತಿಪಾದಿಸಿದ 12ನೇ ಶತಮಾನದ ವಚನ ಚಳುವಳಿಯ ಸಮಸಮಾಜದ ಒಂದು ಚಳುವಳಿ ಪರಂಪರೆಯನ್ನು ಹುಟ್ಟುಹಾಕಿದ ನೆಲ ಕಲ್ಯಾಣ ಕರ್ನಾಟಕ ಭಾಗ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಚಿಂತನೆಯ ಮೂಲಕ ನೆಲಮೂಲದ ಸಂಸ್ಕೃತಿಯನ್ನು ಚಿಂತನೆಯನ್ನು ಪ್ರತಿಪಾದಿಸಿದಂಥ ತತ್ವಪದಕಾರರ ನೆಲೆಯೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗ. ಮುಂದುವರೆದಂತೆ ವ್ಯಾಸಕೂಟಕ್ಕೆ ಪರ್ಯಾಯವಾಗಿ ದಾಸಕೂಟದ ಮೂಲಕ ಈ ಕೀರ್ತನಾ ಸಾಹಿತ್ಯದ ತವನಿಧಿಯಾಗಿ ಬೆಳೆದಂಥದ್ದು ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗ. ಬರಗೂರವರು ಉದ್ಘಾಟನೆಯಲ್ಲಿ ಹೇಳಿದಂತೆ ಇವು ಸ್ಥಾವರಗೊಂಡ ಸಾಹಿತ್ಯದ ಸಂಪ್ರದಾಯಗಳಲ್ಲ, ಜಂಗಮಗೊಂಡ ಕನ್ನಡ ಚಿಂತನಾ ಪರಂಪರೆಗಳು ಅನ್ನುವಂಥದ್ದನ್ನು ಈ ಎಲ್ಲ ನೆಲೆಗಳಲ್ಲಿ ನಾವು ಕೊಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದನ್ನು ವಿಸ್ತರಿಸುವಂಥ ರೀತಿಯಲ್ಲಿ ಮುಂದೆ ನನ್ನ ಸಹೋದರಿ ಮೀನಾಕ್ಷಿ ಬಾಳೆ ಮೇಡಮ್ ಅವರು ಮಾತಾಡ್ತಾರೆ. ಅಂದರೆ ಸಮಕಾಲೀನ ಸಂದರ್ಭದಲ್ಲಿ ಸಮಕಾಲೀನಗೊಳಿಸುವಂಥ ಅನೇಕ ಸಂಗತಿಗಳು ಇವೆ. ಇವು ಯುವಕರಿಗೆ ಮಾಡುವಂಥ
ಸಂವಾದ ಆದದ್ರಿಂದ ನನ್ನ ಕೆಲವು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತುತ ಪಡಿಸ್ತೇನೆ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ಚಿಂತನಾ ಪರಂಪರೆಯ ಮತ್ತು ಕನ್ನಡ ಸಾಹಿತ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ, ಈ ಗೋಷ್ಠಿಯ ಹಿನ್ನೆಲೆಯಲ್ಲಿ, ಕರ್ನಾಟಕ ಚಿಂತನಾ ಪರಂಪರೆ ನನ್ನ ದೃಷ್ಟಿಯಲ್ಲಿ 2 ನೆಲೆಗಳಲ್ಲಿ ಬೆಳೆದು ಬಂದಿದೆ. ಒಂದು ಸಾಮೂಹಿಕ ಚಿಂತನಾ ನೆಲೆ. ಉದಾಹರಣೆಗೆ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದರೆ ವಚನ ಸಾಹಿತ್ಯ. ಬೇರೆ ಬೇರೆ ವೃತ್ತಿಯ, ಬೇರೆ ಬೇರೆ ವರ್ಗದ ಕಾಯಕ ಜೀವಿಗಳೆಲ್ಲ ಸೇರಿ ಸಮಾಜ ಆಗಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮಾಡಿದಂಥ ಈ ಚಿಂತನಾ ಪರಂಪರೆ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಒಂದು ವಿಶಿಷ್ಟವಾದ ಪರಂಪರೆ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಇನ್ನೊಂದು ಚಿಂತನೆ ಅಂದರೆ ವ್ಯಕ್ತಿಗತವಾಗಿರುವಂಥ ಚಿಂತನೆಗಳು. ಅಂದರೆ ವಚನ ಸಾಹಿತ್ಯ ಒಂದೇ ಉದಾಹರಣೆ ಕೊಟ್ಟಲ್ಲ ಅಂತ ನೀವು ದಯವಿಟ್ಟು ತಿಳ್ಕೋಬಾರ್ದು. ಅಲ್ಲಿ ಕೀರ್ತನೂ ಬಂತು, ನಮ್ಮ ತತ್ವಪದಕಾರರು ಬಂದರು, ಎಲ್ಲರೂ ಬಂದರು. ಇನ್ನೊಂದು ಚಿಂತನಾ ಪರಂಪರೆ ಅಂದರೆ ಆಧುನಿಕ ಸಂದರ್ಭದಲ್ಲಿ, ಅಂದರೆ 20ನೇ ಶತಮಾನದ ಆದಿ ಭಾಗ ಇರ್ಬೋದು, 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಅನೇಕ ಚಿಂತಕರು ಬರ್ತಾರೆ. ಉದಾಹರಣೆಗೆ ಶಂಭಾ ಚಿಂತನೆಗಳು, ಶಂಭಾ ಜೋಶಿಯವರದೇ ಆಗಿರುವಂಥ ಚಿಂತನೆಗಳು ಒಂದು ಪರಂಪರೆಯಾಗಿ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಕಪಟರಾಳರವರ ಚಿಂತನೆಗಳು ಈ ಭಾಗದಲ್ಲಿ, ಸುರಪುರದಲ್ಲಿರುವಂಥ ಕಪಟರಾಳ ಕೃಷ್ಣರಾಯರ ಚಿಂತನೆಗಳು ಇವೆ. ಅದೇ ರೀತಿ ಗೊರೆಬಾಳ್ ಹನುಮಂತರಾಯರ ಚಿಂತನೆಗಳು ಇರ್ಬೋದು, ಮತ್ತು ಫಾಗು ಹಳಕಟ್ಟಿಯವರ ಚಿಂತನೆಗಳಿರ್ಬೋದು. ಉದಾಹರಣೆಗೆ ಒಂದು 4 ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯತೆ ಇದೆ, ಯಾಕಂದ್ರೆ ಸಮಯದ ಅಭಾವ ಇರೋದರಿಂದ. ಅಂದರೆ ಮಧ್ಯಕಾಲೀನ ಧಾರ್ಮಿಕ ಪಂಥಗಳ ಮೇಲೆ, ಉದಾಹರಣೆಗೆ ಲಾಕುಳ ಶೈವ ಇತ್ಯಾದಿಗಳ ಮೇಲೆ ಕಪಟರಾಳರು ಬೀರಿದಂಥ ಒಂದು ಚಿಂತನೆಗಳದವಲ್ಲ, ಅವುಗಳಿಗೆ ಇನ್ನೂ ಒಂದು ನಾವು ನಿರ್ಣಾಯಕವಾದಂಥ ಒಂದು ಸಿದ್ಧಾಂತಗಳಿಗೆ ಬಂದು ನಿಲ್ಲೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ದೊಂದು ಚಿಂತನೆಯನ್ನು ಅವ್ರು ಕೊಟ್ಟೋಗಿದ್ದಾರೆ. ಯಾಕಂದರೆ ಇದು ಕರ್ನಾಟಕ ಚಿಂತನೆಯ ಪರಂಪರೆ ಗೋಷ್ಠಿ. ಇದು ಕರ್ನಾಟಕವನ್ನು ಕುರಿತಂತೆ ಅಥವಾ ಕನ್ನಡದ ಸಾಹಿತ್ಯದ ದೃಷ್ಟಿಯಿಂದ. ಎರಡನೇದು ವಚನ ಸಂಸ್ಕೃತಿ ಅಧ್ಯಯನದ ಚಿಂತನೆಯನ್ನು ಕುರಿತು ಫಾಗು ಹಳಕಟ್ಟಿಯವರ ಚಿಂತನೆಗಳು ಬೇರೆ ಇತ್ತು. ಫಾಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ನೋಡಿದಂಥ ದೃಷ್ಟಿಕೋನವೇ ಬೇರೆ, ಅವರ ಪ್ರಕಟಣೆ ಉದ್ದೇಶವೇ ಬೇರೆ. ಅಷ್ಟಪ್ರತಿ ಮೂಲದಂತೆ ಇರುವಂಥ ವಚನಗಳು ಮೊದಲು ಪ್ರಕಟ ಆದರೂ ಸಾಕು ಅನ್ನುವಂಥ ಉದ್ದೇಶದಿಂದ ಅವ್ರು ಮಾಡಿದರು. ಆದರೆ ಅವುಗಳ ಆಶಯಗಳನ್ನು ಕುರಿತು ಬೇಕಾದಷ್ಟು ಮುಂದೆ ನಮ್ಮ ಅಧ್ಯಯನಗಳು ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ರೀತಿ ಗೊರೆಬಾಳ್ ಹನುಮಂತರಾಯರ ಕೀರ್ತನ ಪ್ರಕಟಣೆಯ ಅಧ್ಯಯನದ ಉದ್ದೇಶಗಳು ಬೇರೆ ಇರ್ಬೋದು, ಆದರೆ ಅದು ಒಂದು ಪರಂಪರೆಯಾಗಿ ಅಧ್ಯಯನದ ದೃಷ್ಟಿಯಿಂದ ಮತ್ತು ಪ್ರಕಟಣೆಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ಪರಂಪರೆಯಾಗಿ ಚರ್ಚೆಯ ವಿಷಯವಾಗಿ ಬಂದಿರುವಂಥದ್ದನ್ನು ಇಲ್ಲೆಲ್ಲ ಗಮನಿಸಬೇಕು. ಇವರೆಲ್ಲ ಪ್ರಾತಸ್ಮರಣೀಯರು. ಕನ್ನಡ ಸಾಹಿತ್ಯದ ಒಂದು ಅಧ್ಯಯನಕ್ಕೆ ಭೂಮಿಕೆಯನ್ನು ಹಾಕಿಕೊಟ್ಟಂಥ ಬಹುದೊಡ್ಡ ವಿದ್ವಾಂಸರು ಇವರೆಲ್ಲ. ಇವರನ್ನು ನಾವು ನಿರ್ಲಕ್ಷಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಇಷ್ಟನ್ನು ಹೊರತುಪಡಿಸಿದರೆ ನಮ್ಮಲ್ಲಿ ಜೈನ ಧರ್ಮದ ಸಿದ್ಧಾಂತಗಳಿವೆ ಪರಂಪರೆಯ ದೃಷ್ಟಿಯಿಂದ. ಅಂದರೆ ಮೂಲ ಭಾರತೀಯರಿಗೆ ಗೊತ್ತಿದ್ದದ್ದು 2 ಮಹಾಕಾವ್ಯಗಳು, ಒಂದು ವಾಲ್ಮೀಕಿ ರಾಮಾಯಣ, ಮತ್ತೊಂದು ವ್ಯಾಸ ಭಾರತ. ಆದರೆ ಜೈನ ಕವಿಗಳು ಬಂದು ಪಂಪ ಭಾರತ ಬರೆಯೋದ್ರ ಮೂಲಕ ಜೈನ ಭಾರತವೂ ಇದೆ ಈ ನಾಡಿನಲ್ಲಿ ಅನ್ನುವಂಥದ್ದನ್ನು ಕನ್ನಡ ಸಾಹಿತ್ಯದಲ್ಲಿ ಸಾಬೀತು ಮಾಡಿ ತೋರಿಸಿದರು. ನಮಗೆ ಪರಿಚಯ ಇರೋದು ವ್ಯಾಸ ಭಾರತಕ್ಕಿಂತಲೂ ಪಂಪ ಭಾರತವೇ ಹೆಚ್ಚು ನಮಗೆ ಅಧ್ಯಯನಕ್ಕೆ, ನಮ್ಮ ಆಲೋಚನೆಗೆ, ನಮ್ಮ ವಿಮರ್ಶೆಗೆ ಒಳಗಾಗಿರುವಂಥದ್ದು. ಅದೇ ರೀತಿ ಪಂಪ ರಾಮಾಯಣ, ನಾಗಚಂದ್ರನ ಪಂಪ ರಾಮಾಯಣ ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಓದಿದ್ವಿ. ಅಂದರೆ ಒಂದು ಪರಂಪರೆಯನ್ನು ಅಥವಾ ಒಂದು ಕಾವ್ಯವನ್ನು, ಒಂದು ಮಹಾಕಾವ್ಯವನ್ನು ಮುರಿದು ಕಟ್ಟುವುದರ ಮೂಲಕ ನಮ್ಮ ಪರಂಪರೆಯ ಅನೇಕ ಚಿಂತನೆಗಳು ವಿಸ್ತಾರಗೊಂಡಿವೆ. ಅದು ಈ ನಾಡಿನಲ್ಲಿ ಅನ್ನುವಂಥದ್ದು, ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ. ನನ್ನ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಬೆಳವಣಿಗೆಗೆ ಈ ರೀತಿ ಮುರಿದು ಕಟ್ಟುವ ಒಂದು ಜಾಯಮಾನವೇ ಭಾಳ ಮುಖ್ಯವಾದದ್ದು ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಕೆಲವು ಉಪೇಕ್ಷಿತ ಕ್ಷೇತ್ರಗಳದಾವೆ. ಮಾತಾಡ್ಬೋದ್ರೆ ಒಂದು 5 ನಿಮಿಷ. ಕೆಲವು ಉಪೇಕ್ಷಿತ ಕ್ಷೇತ್ರಗಳದಾವೆ. ಯಾಕಂದರೆ ನನ್ನದೇ ಆಗಿರುವಂಥ ಒಂದು ಕ್ಷೇತ್ರ ಅಷ್ಟಪ್ರತಿ ಶಾಸ್ತ್ರ. 30 ವರ್ಷಗಳ ಕಾಲ ಇಲ್ಲಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥದ್ದು. ಅಷ್ಟಪ್ರತಿಗಳ
ಮೂಲ ಅವು ರಾಷ್ಟ್ರೀಯ ಸಂಪತ್ತು. ಇವತ್ತೇನು ಪಂಪನ್ನು ಓದ್ತೀವಿ, ಬಸವಣ್ಣನ ವಚನ ಓದ್ತೀವಿ, ಕೀರ್ತನೆಗಳನ್ನು ಓದ್ತೀವಿ, ಇವೆಲ್ಲವೂ ಇದ್ದದ್ದೇ ನಮ್ಮ ಹಸ್ತಪ್ರತಿಗಳ ಒಡಲಲ್ಲಿ. ಹಾಗಾಗಿ ಇವು ನಮ್ಮ ಮೂಲ ಒಂದು ಪರಂಪರೆಗಳಿವು, ಒಂದು ಸಾಹಿತ್ಯಿಕವಾದಂಥ ಪರಂಪರೆಗಳು. ಇವತ್ತು ಎಷ್ಟೋ ಹಸ್ತಪ್ರತಿಗಳು ಇನ್ನೂ ನಮಗೆ ಲಭ್ಯ ಆಗಿಲ್ಲ. ಅದರ ಅರ್ಥ ಏನು? ನಾವು ಪರಂಪರೆಯಿಂದ ವಿಮುಖವಾಗುವ ಅಪಾಯಗಳು ಕೂಡ ಇವೆ. ಈ ದೃಷ್ಟಿಯಿಂದ ಒಂದೊಂದೇ ಹಸ್ತಪ್ರತಿಗಳು ಸಿಗೋದ್ರ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ವಿಸ್ತಾರಗೊಂಡಿರುವಂಥ ಉದಾಹರಣೆಗಳು ಇವೆ. ಆ ಕಾರಣದಿಂದ ಮುದ್ರಣ ಸಂಸ್ಕೃತಿ ಬರುವ ಪೂರ್ವದಲ್ಲಿ ಕನ್ನಡಿಗರ ಜ್ಞಾನ ಪರಂಪರೆಯ ತಿಳುವಳಿಕೆಗಳಾಗಿ ನಮ್ಮ ಹಸ್ತಪ್ರತಿಗಳು ಇದ್ದು ಅನ್ನುವಂಥದ್ದನ್ನು ನೋಡ್ಬೋದು. ಇದನ್ನ ಹೆಚ್ಚು ಬೆಳೆಸೋದಿಲ್ಲ. ಬಹುತೇಕ ನಮ್ಮ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ನಾವು ಓದಿದಂಥದ್ರಲ್ಲಿ ನಾವು ವ್ಯಾಕರಣಶಾಸ್ತ್ರವನ್ನು ಓದಿದ್ವಿ, ಅಲಂಕಾರ ಶಾಸ್ತ್ರವನ್ನು ಓದಿದ್ವಿ, ಛಂದಶಾಸ್ತ್ರವನ್ನು ಓದಿದ್ವಿ. ಇದನ್ನು ಬಿಟ್ಟರೆ ಲೌಕಿಕ ಶಾಸ್ತ್ರಗಳನ್ನು ನಾವು ಯಾರೂ ಪರಿಚಯನೇ ಮಾಡಿಕೊಳ್ಳಿಲ್ಲ. ಅಂದರೆ ಲೌಕಿಕ ಶಾಸ್ತ್ರದ ಅಂದರೆ ನಮ್ಮ ಬದುಕಿಗೆ ಬೇಕಾಗಿರುವಂಥ ಲೌಕಿಕ ಶಾಸ್ತ್ರದ ಬಹುದೊಡ್ಡ ನಿಧಿ ಇರುವಂಥದ್ದು, ಒಂದು ಪರಂಪರೆ ಇರುವಂಥದ್ದು ನಮ್ಮ ಹಸ್ತಪ್ರತಿಗಳಲ್ಲಿ. ಉದಾಹರಣೆಗೆ ಅಲ್ಲಿ ಗಜಶಾಸ್ತ್ರ ಇದೆ, ಅಶ್ವಶಾಸ್ತ್ರ ಇದೆ, ಸೂಪಶಾಸ್ತ್ರ ಇದೆ, ಬಾಣಗಾರಿಕೆ ಇದೆ, ರತ್ನ ಪರೀಕ್ಷೆ ಇದೆ, ಸ್ತ್ರೀ ವೈದ್ಯ ಇದೆ, ಬಾಲವೈದ್ಯ ಇದೆ, ಪಶುವೈದ್ಯ ಇದೆ. ಇವು ಯಾವೂ ಕೂಡ ನಮ್ಮ ಪಠ್ಯದ ಭಾಗವಾಗಿ, ನಮ್ಮ ಚಿಂತನೆಯ ಭಾಗವಾಗಿ ಬರಲಿಲ್ಲ. ಹಾಗಾಗಿ ಅಂಥ ಪರಂಪರೆಯ ಕಡೆಗೆ ನಮ್ಮ ಅಧ್ಯಯನದ ಶಿಸ್ತುಗಳು ಹೋಗಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಇಂಥ ಒಂದು ಪ್ರಾತಿನಿಧಿಕ ಒಂದು ಪರಂಪರೆಯ ಪ್ರತಿನಿಧಿಯಾಗಿರುವಂಥ ಹಸ್ತಪ್ರತಿಗಳಲ್ಲಿ ಮತ್ತೊಂದು ದೊಡ್ಡ ಕೊಡುಗೆ ಅಂತಂದರೆ ನಾವು ಚಿತ್ರ ಸಾಹಿತ್ಯದ ಬಹುದೊಡ್ಡ ಪರಂಪರೆಯನ್ನು ಇಲ್ಲಿ ನೋಡ್ಬೋದು ಹಸ್ತಪ್ರತಿಗಳಲ್ಲಿ. ಅದು ವೀರಶೈವರ ಉದ್ಧರಣ ಸಾಹಿತ್ಯ ಇರ್ಬೋದು, ನಮ್ಮ ವೈದಿಕ ಬಾರಾಮಾಸದ ಚಿತ್ರಗಳಿರ್ಬೋದು, ಜೈನರ ಧವಳ, ಜಯಧವಳ, ಮಹಾಧವಳದಂಥ ಮಹಾಕಾವ್ಯಗಳ ಕಲರ್ಫುಲ್ ಅಂದರೆ ಸಚಿತ್ರ ಹಸ್ತಪ್ರತಿಗಳಿರ್ಬೋದು. ಇವುಗಳಿಂದ ಕರುಣಾಶಿಗೆ ಅಂಥ ಶರಣರ ಚಿತ್ರಗಳಿರ್ಬೋದು. ಚಿತ್ರಕಲಾ ಪರಂಪರೆಗೂ ಕೂಡ ಹಸ್ತಪ್ರತಿಗಳು ಮೂಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಂದು ಕಾಲದ ಇಲ್ಲಿ ಹಸ್ತಪ್ರತಿಗಳಲ್ಲಿ ಒಂದೆರಡು ಟೆಕ್ಸ್ಟ್ಗಳಿರ್ತವೆ. ಕವಿಪಾಠ ನಮಗೆ ಮುಖ್ಯ ಆಗೋದಿಲ್ಲ ಇಲ್ಲಿ, ಯಾಕಂದರೆ ಕವಿಪಾಠ ಈಗಾಗಲೇ ಪ್ರಕಟ ಆಗಿದೆ. ಹಸ್ತಪ್ರತಿಯಲ್ಲಿರುವಂಥ ಪಂಪ ಭಾರತ ಪ್ರಕಟಿತ ಪಾಠವಾಗಿ ಬಂದಾಗ ಅದ್ರಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಆದರೆ ಲಿಪಿಕಾರರ ಪಾಠ ಐತಲ್ಲ, ಅದು ನಮ್ಮ ಪರಂಪರೆಯ ಪ್ರತಿನಿಧಿ. ಲಿಪಿಕಾರರು ಹೇಳಿಕೊಳ್ಳುವಂಥ ಭಾಗವನ್ನು ಸಾಮಾನ್ಯವಾಗಿ ಇಲ್ಲಿ ಪರಿಚಯ ಇರುವಂಥವ್ರಿಗೆ ಸರಳವಾಗಿ ಹೇಳೋದಾದರೆ ಹಸ್ತಪ್ರತಿ ಪ್ರಶಸ್ತಿಗಳು ಅಂತ ಬರ್ತವೆ. ಅಂದರೆ ಕಾವ್ಯ ಬರೆಯೋಕ್ಕಿಂತ ಮೊದಲು ಆದಿಯಲ್ಲಿ ಕೊನೆಯಲ್ಲಿ ಆ ಕೆಲವು ಮಾತುಗಳನ್ನು ಹೇಳಿರ್ತಾನೆ ಅವ್ರು, ಯಾರು ಲಿಪಿಕಾರರು. ಭಾಳ ಮಹತ್ವದ ಮಾತುಗಳು. ಆ ಮಾತುಗಳಲ್ಲಿ ಈ ನಾಡಿನ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಧಾರ್ಮಿಕ ಸ್ಥಿತಿಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೋಡಿ, ಆ ಪುಷ್ಪಿಕೆಗಳಲ್ಲಿ ಒಬ್ಬ ಹೇಳ್ತಾನೆ, ನಾವು ಬರಹಗಾರರೆಲ್ಲರೂ ಕೂಡ, ಅವನು ಕೂಡ ಕೈಯಲ್ಲಿ ಅಲ್ಲಿರುವಂಥ ಕವಿಯ ಕಾವ್ಯವನ್ನು ಪ್ರತಿ ಮಾಡ್ತಾನೆ. ಪ್ರತಿ ಮಾಡಬೇಕಾದಾಗ ಆತಗೆ ಅನಿಸಿರುವಂಥದ್ದು ಹೇಳ್ತಾನೆ. ಸಾಮಾನ್ಯವಾಗಿ ಇದನ್ನೆಲ್ಲ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಓದಿರ್ತೀವಿ. ಬರೆಯ ತೊಡಗಿದೆ ತಪ್ಪು ಬಂದಿರೆ, ನಾವೆಲ್ಲ ಬರಿಬೇಕಾದಾಗ ತಪ್ಪು ಬರ್ತವೆ. ಬರೆಯ ತೊಡಗಿದೆ ತಪ್ಪು ಬಂದಿರೆ ಬರೆದ ದೋಷ ಅವರಿಗೆ, ಬರೆಯ ದೋಷವನ್ನು ಯಾರಿಗೆ ಆರೋಪಿಸ್ತೀರಿ ಅಂತ ಕೇಳ್ತಾನತ್ತ. ಅವನ ಚಿಂತನೆ ಇದು. ಒಂದು ಸಾಹಿತ್ಯ ಸೃಷ್ಟಿಯ ಹಿಂದೆ ಅವನಿಗಾಗಿರುವಂಥ ಒಂದು ಚಿಂತನೆ. ಬರೆದ ಬೆರಳಿಗೋ, ಪೆನ್ ಹಿಡ್ಕೊಂಡು ಬರಿತೀವಲ್ಲ, ಆ ಬೆರಳಿಗೇನಾದರೂ ದೋಷ ಅಂತ ಆರೋಪ ಮಾಡ್ತಿರೋ, ಬರೆದ ಬೆರಳಿಗೋ, ಕೇಳುವ ಕರ್ಣಕ್ಕೋ, ಕೇಳಿಸಿಕೊಳ್ಳುವಂಥ ಕಿವಿಗೋ, ನೋಳ್ಪ ನಯನಕ್ಕೋ, ನೋಡುವಂಥ ಕಣ್ಣಿಗೋ, ದುರುಳ ಮನಸ್ಸಿಗೋ, ಮನಸ್ಸು ದುರುಳ ಮನಸ್ಸಿಗೋ, ಇದನ್ನ ತಪ್ಪಾಗ್ತವೆ. ದುರುಳ ಮನಸ್ಸಿಗೋ, ಹಮ್ಮು ಚಿತ್ತಕ್ಕೋ, ಹಮ್ಮಿನಿದಿರುವಂಥ ಚಿತ್ತಕ್ಕೆ, ಅಥವಾ ಇರದೆ ಭಾವಿಸಿದೊಡೆ ಬುದ್ಧಿಗೋ, ನಾವು ನಮ್ಮ ಬುದ್ಧಿಗೋ ಯಾರಿಗೆ ಆರೋಪ ಮಾಡಬೇಕು ಅಂತ ಕೇಳ್ತಾನೆ. ಹೀಗೆ ಇಂಥ ಇಡೀ ನಮ್ಮ ಇವತ್ತೇನು ನಾವು ಅಧ್ಯಯನ ಮಾಡುವಂಥ ಪ್ರಾಚೀನ ಕಾವ್ಯ ಪರಂಪರೆಯನ್ನೇ ಪ್ರತಿಮಾಡಿಕೊಟ್ಟಂಥ ಈ ಹಸ್ತಪ್ರತಿ ಲಿಪಿಕಾರರ ಚಿಂತನಾ ಪರಂಪರೆಯೂ ಕೂಡ ಕರ್ನಾಟಕದಲ್ಲಿ ಇದೆ, ಕನ್ನಡ ಸಾಹಿತ್ಯದಲ್ಲಿ ಓದೋದು ಇದೆ ಅನ್ನುವಂಥದ್ದನ್ನು ಬಹುಶಃ ಇಂಥ ಸಂವಾದ ಗೋಷ್ಠಿಗಳು ಅವನ್ನ ನಿಜ ಮಾಡಿ ತೋರಿಸುವಂಥ ರೀತಿಯಲ್ಲಿ ಇವತ್ತು ಚರ್ಚೆಗಳು ನಡಿಬೇಕು ಅನ್ನುವಂಥ ಮಾತನ್ನು ಹೇಳಿ, ಇನ್ನೊಂದು ನನ್ನ ಕ್ಷೇತ್ರ ಅಂದರೆ ದಾಖಲು ಸಾಹಿತ್ಯ. ವಿಶೇಷವಾಗಿ ನೋಡಿ, ಶಾಸನ ಇವನ್ನ ಪುರಾತತ್ವ ವಿಭಾಗಕ್ಕೆ ನಾವು ಹಸ್ತಾಂತರಿಸಿಬಿಡ್ತೀವಿ, ಇತಿಹಾಸದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ. ಆದರೆ ಇವನು ಹೊರತುಪಡಿಸಿಯೂ ಕೂಡ ಭಿನ್ನ ಒತ್ತಳೆಗಳಿವೆ. ಭಿನ್ನ ಒತ್ತಳೆಗಳು
ರಂಗ ಭಿನ್ನಪ ಅನ್ನುವಂಥ ಸಾಹಿತ್ಯದನ್ನು ಗುರುತಿಸ್ಬೇಕು ನಾವು. ಮೈಸೂರು ಅರಸರ ಕಾಲದಲ್ಲಿ ರಂಗ ಭಿನ್ನಪ ಅಂದ್ರೆ ರಂಗನಾಥನನ್ನು ಕುರಿತು ಮಾಡಿಕೊಳ್ಳುವಂಥ ಒಂದು ಮನವಿ ಅದು. ಅಂಥ ಮನವಿ ಪತ್ರಗಳು ಕನ್ನಡ ಸಾಹಿತ್ಯದ ಭಾಗವಾಗಿ ಭಿನ್ನವತ್ತಳಿಗಳಿವೆ, ನಿರೂಪಗಳಿವೆ, ಮೆಕಂಜಿ ಅವರ ಕೈಫಿಯತ್ಗಳಿವೆ. ಮತ್ತು ಅದೇ ರೀತಿ ನಮ್ಮ ಮೈಸೂರು ಅರಸರ ಕಾಲದಲ್ಲಿರುವಂಥ ಸ್ಥಳ ಪುರಾಣ ಮಹಾತ್ಮ್ಯಗಳಿವೆ. ಈ ಎಲ್ಲವುಗಳನ್ನು ಅಧ್ಯಯನ ಮಾಡುವಂಥ, ಆ ಕುರಿತು ಚಿಂತನೆ ಮಾಡುವಂಥ ಬಹುಮುಖ್ಯವಾಗಿರುವಂಥ ಒಂದು ಈ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ನಾವು ಇಷ್ಟು ಚರ್ಚೆ ಮಾಡ್ಬೋದು. ಏನಾದರೂ ಪ್ರಶ್ನೆಗಳು ಬಂದಾಗ ಅದನ್ನು ಆ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಷ್ಟಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಯನ ಸಂಸ್ಥೆಯ ಎಲ್ಲ ನಮ್ಮ ಪೋತೆಯವರಿಗೂ ಮತ್ತು ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂಥ ತಮ್ಮೆಲ್ಲ ಚಿಂತಕರಿಗೂ ನಾನು ಹೇಳಿ ನನ್ನ ಚಿಂತನೆಗಳನ್ನು ನಮ್ಮ ಸಹೋದರಿಗೆ ಬಿಟ್ಟುಕೊಡ್ತೇನೆ. ಗರ್ಜಿನ ಮಾತ ಆಡುವುದ್ಯಾಕೋ, ನಿಜ ಗುರ್ತದ ಪರ್ಜಿಗೆ ಕೈ ಹಾಕೋ. ಅರ್ಜಿ ಸದ್ಗುರುವಿಗೆ ಕೊಡಬೇಕು, ಅವ್ರ ಮರ್ಜಿ ತಿಳಿದು ಬಾಣ ಬಿಡಬೇಕು. ಬಿಡ್ಯಾಕ ಬಿದ್ದರ ಸತ್ತಿತ್ತು, ಬಡವರ ಹೊಟ್ಟಿ ಮೇಲೆ ಕಾಲು ಕೊಟ್ಟಿತ್ತು. ಮಡಿವಾಳಪ್ಪನ ಈ ತತ್ವಪದದೊಂದಿಗೆ ಇವತ್ತು ಕರ್ನಾಟಕದ ಚಿಂತನಾ ಪರಂಪರೆಗಳು ಮತ್ತು ಕನ್ನಡ ಸಾಹಿತ್ಯ ಅನ್ನೋದನ್ನ ಕುರಿತು ಒಂದು ಸಂವಾದಗೋಷ್ಠಿ. ಈಗಾಗಲೇ ತಮ್ಮ ವಿಚಾರವನ್ನು ಸೋದರ ರವೀಂದ್ರನಾಥ್ ಮಂಡಿಸಿದ್ದಾರೆ. ಅದಕ್ಕೊಂದು ಪ್ರಾಸ್ತಾವಿಕವಾಗಿ ಪ್ಲಾಟ್ಫಾರ್ಮನ್ನು ನಂದಕುಮಾರ್ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಬ್ಬರಿಗೂ ವೇದಿಕೆಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ವಾಂಸ ಮಿತ್ರರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಕರ್ನಾಟಕದ ಚಿಂತನಾ ಪರಂಪರೆಗಳು ಅಥವಾ ವಿಚಾರ ಪರಂಪರೆಗಳು ಅಂತ ನಾವೇನು ಹೇಳ್ತೀವಿ, ಇವು ನನ್ನ ಬಗ್ಗೆ, ನನ್ನ ಹೆಂಡರು ಮಕ್ಕಳು ಹೊಲ ಮನಿ ಇದು ಚಿಂತೆ. ಇದು ಇಡೀ ಜಗತ್ತಿನ ಕ್ಷೇಮದ ಬಗ್ಗೆ, ಜಗತ್ತಿನ ಇರುವಿಕೆ ಮತ್ತು ಆಗುವಿಕೆ, ಇವೆಲ್ಲವುಗಳ ಬಗ್ಗೆ ಒಂದು ವಿಚಾರ ಲಹರಿಯನ್ನು ಹರಿಸಿದೆವಂದರೆ ಅದು ಚಿಂತನಾ ಪರಂಪರೆ. ಇಂಥ ಚಿಂತನಾ ಪರಂಪರೆಯನ್ನು ಕನ್ನಡ ನಾಡು ಒಳಗೊಂಡ ಬಗೆ ಹೇಗೆ, ಕನ್ನಡ ಸಾಹಿತ್ಯ ಒಳಗೊಂಡ ಬಗೆ ಹೇಗೆ, ಕರ್ನಾಟಕದಲ್ಲಿರುವಂಥ ಚಿಂತನಾ ಪ್ರಸ್ಥಾನಗಳನ್ನು ಸಾಹಿತ್ಯ ಒಳಗು ಮಾಡಿಕೊಂಡಿರುವ ಬಗೆ ಹೇಗೆ ಅನ್ನುವ ಕುರಿತು ಕೆಲವು ಭಾಳ ವಿಸ್ತಾರವಾಗಿರ್ತಕ್ಕಂಥ ಭಾಗ ಇದು. ಕನ್ನಡ ಸಾಹಿತ್ಯ ಅಂತ ಇಡೀ ಅರಬ್ಬಿ ಸಮುದ್ರ ತಂದು ಕಣ್ಣೆದುರು ಇಟ್ಬಿಟ್ಟಿರೋದು, ಹೌದಲ್ರಿ? ಈ ಇಡೀ ಕನ್ನಡ ಸಾಹಿತ್ಯದಲ್ಲಿ ಚಿಂತನಾ ಪರಂಪರೆ ಹರಿದುಕೊಂಡು ಬರೆದಿರ್ತಕ್ಕಂಥ ವಿಸ್ತಾರವನ್ನು ಗಮನದಲ್ಲಿನೇ ಇಟ್ಕೊಂಡು ಸಾಹಿತ್ಯ ಅನ್ನೋದನ್ನು ನಾವು ಕವಿರಾಜ ಮಾರ್ಗಕ್ಕೇ ಮುಂದಿನಿಂದೆ ಚಾಲು ಹೋದ. ಕವಿರಾಜ ಮಾರ್ಗಕ್ಕಿಂತ ಹಿಂದಿನ ಸಾಹಿತ್ಯ ನಮ್ಗೆ ಹೇಳ್ಕೊಳ್ಳುವಂಗೆ ಏನು ಸಿಕ್ಕಿಲ್ಲ. ಒಂದಿಷ್ಟು ಹೆಸರುಗಳು, ಒಂದಿಷ್ಟು ಇವುಗಳ ಉಲ್ಲೇಖಗಳು ಬಿಟ್ಟರೆ ಸಿಕ್ಕೇ ಇಲ್ಲ. ಕವಿರಾಜ ಮಾರ್ಗ ಪಂಪ್ನಿಂದಲೇ ನಮ್ಮ ಕಥೆ ಶುರು ಆಗ್ತದೆ. ಆದರೆ ಕ್ರಿಸ್ತಶಕ ಪೂರ್ವದಿಂದಲೂ ಕನ್ನಡ ಸಾಹಿತ್ಯ ಇತ್ತು, ಕನ್ನಡ ಮಾತಾಡೋರು ಇದ್ರು, ಕನ್ನಡಿಗರು ಇದ್ರು ಅಂತ ಹೇಳಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಆ ಹಿಂದಿನ ಕಾಲದ ಪರಂಪರೆಯನ್ನು ಕುರಿತು ನಾವು ಇದು ವಾಸ್ತವ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ. ಆದರೆ ಈ ಸಾಹಿತ್ಯಕ್ಕಿಂತ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಜನಬದುಕು. ಆ ಜನಬದುಕು ಇತ್ತಲ್ಲ, ಅದು ಆ ಜನಬದುಕನ್ನು ನೀವು ಗಮನದಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಈ ಚಿಂತನಾ ಪರಂಪರೆಗಳನ್ನು ರಫ್ಲಿ ಈ ರೀತಿಯಾಗಿ ಅರ್ಥೈಸ್ಕೊಳ್ಬಹುದು. ಒಂದು ವೈದಿಕ ಚಿಂತನಾಧಾರೆ, ಇನ್ನೊಂದು ಅವೈದಿಕ ಚಿಂತನಾಧಾರೆ. ವೈದಿಕ ಚಿಂತನಾಧಾರೆ, ಅವೈದಿಕ ಚಿಂತನಾಧಾರೆ. ಬ್ರಾಹ್ಮಣ ಪರಂಪರೆ, ಶ್ರವಣ ಪರಂಪರೆ, ಋಷಿ ಪರಂಪರೆ, ಕೃಷಿ ಪರಂಪರೆ, ವೈಯಕ್ತಿಕ ಪರಂಪರೆ, ಸಾಮೂಹಿಕ ಪರಂಪರೆ. ಯಾವುದನ್ನು ನಾವು ಅವೈದಿಕ ಚಿಂತನಾಧಾರೆ ಅಂತ ಹೇಳಿದಿವೆಯೋ ಅದು ವೇದಗಳ ಕಾಲದಿಂದಲೂ ಕೂಡ ಇಡೀ ಭಾರತವನ್ನು ಒಳಗೊಂಡಂತೆ ಇತ್ತು ಅಂತ ಹೇಳುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಇರೋದೇನೆಂದರೆ, ವೈದಿಕ ಚಿಂತನಾಧಾರೆ ಇತ್ತು, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಇದೆ. ಆದರೆ ವೈದಿಕ ಚಿಂತನಾಧಾರೆ ಒಂದೇ ಭಾರತೀಯ ಸಂಸ್ಕೃತಿ ಆಗ್ಬಹುದೇ? ವೇದಗಳ ಮಾತ್ರ ಭಾರತವನ್ನು ಪ್ರತಿನಿಧಿಸ್ತವ? ಶಾಸ್ತ್ರ ಪುರಾಣಗಳು ಮಾತ್ರ ಭಾರತವನ್ನು ಪ್ರತಿನಿಧಿಸ್ತವ? ಇದರ ಆಚೆ ಯಾವತ್ತೂ ವೈದಿಕ ಚಿಂತನಾಧಾರೆ, ವೈದಿಕ ಫೋಲ್ಡರ್ ಒಳಗೆ ನಾವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇವುಗಳನ್ನು ಒಳಗೊಂಡಂತೆ ನೀವು ವ್ಯಾಖ್ಯಾನಿಸ್ತಾ ಬರ್ತೀವಿ ನಾವು. ದ್ವೈತ, ಅದ್ವೈತ, ಅದರೊಳಗೆ ಇಡೀ 18 ಪುರಾಣಗಳನ್ನು ಒಳಗೊಂಡಂತೆ, 4 ವೇದಗಳನ್ನು ಒಳಗೊಂಡಂತೆ, 6 ಶಾಸ್ತ್ರಗಳನ್ನು ಒಳಗೊಂಡಂತೆ, ಆ 6 ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲವೂ ಕೂಡ ವೈದಿಕ ಧಾರೆಯನ್ನೇ ಲಗತ್ತಾಗೆ ಬಂದಿರತಕ್ಕಂಥವುಗಳಲ್ಲ. ಸಾಂಖ್ಯ ಇರ್ಬೋದು,
ಹೌದಲ್ರಿ? ಅನೇಕ ಅವೈದಿಕ ಚಿಂತನಾಧಾರೆಗಳು ವೈದಿಕನ ಫೋಲ್ಡರ್ ಒಳಗಡೆ ಕೂಡ ಇವತ್ತು ಜೋಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಿರುವಾಗ ಆ ವೈದಿಕ ಚಿಂತನಾಧಾರೆ ಅತ್ಯಂತ ಅಂದರೆ ಚಿಂತನಾಧಾರೆ ಅನ್ನೋದರ ಬೇಸ್ ಏನು, ಚಿಂತನ ಅನ್ನೋದರ ಪಾತಳಿ ಏನು? ಮನುಷ್ಯ ಹುಟ್ಟುತ್ತಾರೆ, ಹುಟ್ಟಿದ ಕೂಡಲೇ ಸಾಯ್ತೇವೆ. ಹುಟ್ಟುನು ನಮ್ಮ ಕೈಯಾಗಿಲ್ಲ, ಸಾಯೋದನ್ನು ನಮ್ಮ ಕೈಯಾಗಿಲ್ಲ. ಹುಟ್ಟು ಸಾವಿನ ಮಧ್ಯದ ಬದುಕು ಕೈಯಾಗ ಅದನ್ನು ಇಲ್ಲ ಗೊತ್ತಿಲ್ಲ, ಅದು ಅನುಭವಿಸ್ತೇವೆ ನಾವು, ಅನುಭವಿಸ್ಬೇಕು. ಅದನ್ನು ಅನುಭವಿಸುವಾಗ ಮನುಷ್ಯನಿಗೆ ಅನೇಕ ಮಿತಿಗಳು ಕಾಡ್ತಾವೆ. ಮನುಷ್ಯರಿಗೆ ಕಾಡ್ತಾವಿಲ್ರಿ, ಅನೇಕ ಮಿತಿಗಳು ಕಾಡ್ತಾವೆ. ಆ ಮಿತಿಗಳು ಕಾಡುವಾಗ ನಮ್ಮ ಪ್ರಜ್ಞೆ ಅದಲ್ರಿ, ಅದು ಕೋಟಿ ಕೋಟಿ ಬಾಂಬ್ಗಳಿಗಿಂತ ಪವರ್ಫುಲ್ ಇದ್ದದ್ದು. ಅದು ಅಂಥ ಪವರ್ಫುಲ್ ಆಗಿರ್ತಕ್ಕಂಥ ಪ್ರಜ್ಞೆ ಸುಮ್ಕೊಡಂಗಿಲ್ಲ. ಅದು ಆ ಪ್ರಜ್ಞೆ ತನ್ನ ಇರುವಿಕೆ ಮತ್ತು ಆಗುವಿಕೆಯನ್ನು ಕುರಿತು ನಿರಂತರವಾಗಿ ತನ್ನೊಳಗೊಂದು ಸಂವಾದ ನಡೆಸ್ತಿರ್ತದೆ. ಸಂವಾದ ನಡೆಸುವಾಗ ನಾನು ಯಾರು, ನಾನು ಮತ್ತು ನನ್ನ ಕಣ್ಣಿಗೆ ಕಾಣಿಸ್ತಿರುವಂಥ ಜಗತ್ತು, ನಾನು ಮತ್ತು ಕಣ್ಣಿಗೆ ಕಾಣುವಂಥ ಜಗತ್ತು, ಜೀವ ಮತ್ತು ಜಗತ್ತು, ಇವೆರಡರ ನಡ್ವರ್ಕ್ ಇನ್ನೊಂದು ಏನರ ಕೊಂಡಿ ಅದ ಏನು ಅಂತ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮಲ್ಲಿ ಒಂದು ಅದ ಅಂದ್ರು ಅವ್ರು. ಅದ ಅಂದ್ರೆ ಅದು ಏನು, ಅದು ಈಶ್ವರ ಅಂತ ಕರೆದ್ರು. ಜೀವ, ಜಗತ್ತು, ಈಶ್ವರ ಅಂತ ಕರೆದ್ರು. ಸೊ ನಾನು ಮತ್ತು ಇದಕ್ಕೆ ಕಾರಣೀಕರ್ತ ಆಗಿರ್ತಕ್ಕಂಥ ಒಂದು ಶಕ್ತಿ ಅದ. ಆ ಶಕ್ತಿಯ ಮೂಲಕವೇ ಇದೆಲ್ಲವೂ ಪ್ರವಹಿಸ್ತದೆ, ಇದೆಲ್ಲವೂ ನಡೀತದೆ ಅಂತ ಒಂದು ಚಿಂತನಾಧಾರೆ ಅಸ್ತಿತ್ವಗೊಳಿಸಲಿಕ್ಕೆ, ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು. ಆದರೆ ಇನ್ನೊಂದು ಚಿಂತನಾಧಾರೆ ಇತ್ತು, ನಾನು ಮತ್ತು ಕಣ್ಣಿಗೆ ಕಾಣುವಂಥ ಜಗತ್ತು ಇವೆರಡು ಮಾತ್ರ ಸತ್ಯ. ಇವೆರಡರ ನಡ್ಬರ್ಕ್ ಇನ್ನೊಂದು ಯಾವುದೂ ಶಕ್ತಿ ಇಲ್ಲ, ನನಗಂತೂ ಅಂಥದ್ದು ಕಂಡಿಲ್ಲ, ಅಂಥದ್ದು ಗೊತ್ತಿಲ್ಲ. ನಾನು ಖರೆ ಮತ್ತು ಎದುರಿರ್ತಕ್ಕಂಥ ಜಗತ್ತು ಖರೆ. ನನಗ ಮತ್ತು ಜಗತ್ತಿಗೆ ಒಂದು ಸಾವಯವ ಸಂಬಂಧ ಇದೆ ಮತ್ತು ನಿರಂತರ ಆಗುವಿಕೆಯೇ ಈ ಜಗತ್ತಿನ ಸ್ಥಿತಿ. ನಿರಂತರ ಆಗುವಿಕೆಯೇ ಈ ಜಗತ್ತಿನ ಸ್ಥಿತಿ ಮತ್ತು ಇದಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ. ಆದಿ ಅಂತ್ಯ ಅಂತ ಕಲ್ಪಿಸಿಕೊಳ್ಳುವುದೇ ಮನುಷ್ಯರ ಮಿತಿ. ಈ ಮಿತಿಯ ಆಚೆ ಈ ಪ್ರಪಂಚ ಅಮಿತವಾಗಿದೆ ಅಂತ ಹೇಳಿದ್ರು. ಅದನ್ನೇ ಚಾರ್ವಾಕರು, ಲೋಕಾಯುತರು ಅನೇಕರು ಇದನ್ನು ಕುರಿತು ಚಿಂತನಾಧಾರೆಯನ್ನು ಹರಿಸಿದರು. ಕೇವಲ ಚಿಂತನಾಧಾರೆ ಹರಿಸಿ ಮುಗಿಲಿಲ್ಲ. ಅದು ನಂದೇ ಸತ್ಯ ಅಂತ ಒಂದು ಚಿಂತನಾಧಾರೆ ವಾದಿಸಿದರೆ, ನಂದೇ ಸತ್ಯ ಅಂತ ಇನ್ನೊಂದು ಚಿಂತನಾಧಾರೆ ವಾದಿಸಲಿಕ್ಕೆ ಶುರು ಮಾಡಿತು. ವಾದಿಸಲಿಕ್ಕೆ ಶುರು ಮಾಡಿದಾಗ ಯಾವುದು ಜೀವ, ಜಗತ್ತು, ಈಶ್ವರ, ಮಾಯೆ ಅಂತೇನು ಸಂಕತನ ಕಟ್ಕೊಂಡಿತ್ತಲ್ಲ ವೈದಿಕ ಚಿಂತನಾಧಾರೆ, ತನ್ನ ಚಿಂತನಾಧಾರೆಯನ್ನು ಒಪ್ಪದಿರುವವರನ್ನ ಅದು ನಿರ್ನಾಮ ಮಾಡುವಂಥ ಕುತಂತ್ರನೂ ಮಾಡಿತು. ಆ ನಿರ್ನಾಮ ಮಾಡುವ ಕುತಂತ್ರ ಮಾಡಿದ ಭಾಗವಾಗಿಯೇ ಇವತ್ತು ಚಾರ್ವಾಕ, ಲೋಕಾಯುತ ಇವ್ಯಾವು ಕೂಡ ನಮ್ಮಲ್ಲಿ ಇಲ್ಲ. ಆ ಚಾರ್ವಾಕ, ಲೋಕಾಯುತಗಳನ್ನ ಖಂಡನ ಮಾಡಿರ್ತಕ್ಕಂಥ ಉಲ್ಲೇಖಗಳನ್ನ ಎತ್ತಿಕೊಂಡೇ ಅದನ್ನು ಮಂಡನೆ ಮಾಡುವ ಮಿತಿಗೆ ಒಳಗಾಗಿದ್ದೇವೆ ನಾವು. ಅದನ್ನು ಖಂಡನ ಮಾಡಿರ್ತಕ್ಕಂಥದನ್ನು ಕುರಿತೆ ಮತ್ತು ಲೋಕಾಯುತ ಚಾರ್ವಾಕ ಬಗ್ಗೆ ಬಹಳಷ್ಟು ಅಪಸವ್ಯಗಳು ಕೂಡ ಸೃಷ್ಟಿ ಮಾಡಲ್ಪಡ್ತು. ಇನ್ನು ಕಣ್ಣಿಗೆ ಕಾಣುವಂಥ ಚಿಂತನಾ ಪ್ರಸ್ಥಳಗಳು ಜೈನ, ಬೌದ್ಧ ಅದಕ್ಕಿಂತ ಮುಂಚೆನೇ ಇತ್ತು ನಮ್ಮಲ್ಲಿ. ಜೈನ, ಬೌದ್ಧ ಈ ಎಲ್ಲ ಪರಂಪರೆಗಳು ಕನ್ನಡ ನಾಡಿನೊಳಗೆ ಢಾಳವಾಗಿ ಕಾಣಿಸಿಕೊಂಡಿತ್ತು. ಸಾಹಿತ್ಯದ ಒಳಗಡೆ ಜೈನ ಪರಂಪರೆ ಅಥವಾ ಜೈನ ಸಾಹಿತ್ಯ, ಜೈನ ಫಿಲಾಸಫಿ, ಜೈನ ಪುರಾಣಗಳು ಸ್ಪಷ್ಟವಾಗಿ ಉಲ್ಲೇಖಿತಗೊಂಡಂತೆ ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಕಥನಗಳು, ಬೌದ್ಧ ಫಿಲಾಸಫಿ ಅಷ್ಟು ಸ್ಪಷ್ಟವಾಗಿ ಶಿಷ್ಟ ಸಾಹಿತ್ಯದಲ್ಲಿ ಒಡಮೂಡಲಿಲ್ಲ. ಆದರೆ ಬೌದ್ಧ ಸಾಹಿತ್ಯದ ಬಿಕ್ಕಟ್ಟೇನಾಗಿತ್ತು ಅಂದರೆ, ಈಗಾಗಲೇ ಬೌದ್ಧ ಸಾಹಿತ್ಯ ಭಾರತದಿಂದಲೇ ಹೊರದೂಡಲ್ಪಟ್ಟಿತ್ತು, ಭಾರತದಿಂದಲೇ ನಿರ್ನಾಮ ಆಗಿತ್ತು. ಕ್ರಿಸ್ತಶಕ 8ನೇ ಶತಮಾನದ ಹೊತ್ತಿಗಾಗಲೇ, ಶಂಕರಾಚಾರ್ಯರ ಹೊತ್ತಿಗಾಗಲೇ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತೇನು ಹೇಳಿದ್ರು ಅವರು. ಈ ಜಗತ್ತೆಲ್ಲ ಸುಳ್ಳು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಸುಳ್ಳಲ್ಲ ಅಂತ ಹೇಳ್ತು. ಸುಳ್ಳಲ್ಲ ಇದು. ಸುಳ್ಳಲ್ಲ ಅಂದ್ರೆ ನೋಡ್ರಿ, ಇವತ್ತಿದ್ದು ಬಾಟ್ಲಿ ಇದು ನಾಳೆಗೆ ಹಿಂಗೆ ಇರಲ್ಲ, ಬೇರೆ ಟೈಪ್ ಆಗ್ತಂದ್ರೆ ಇದು ಸುಳ್ಳೇನಂತ. ಸುಳ್ಳಲ್ಲ, ಇದು ರೂಪ ಪರಿವರ್ತನೆ ಆಗ್ತದೆ. ಸುಳ್ಳಲ್ಲ ಅದು, ಹೌದಲ್ಲ, ಇದು ರೂಪ ಬದಲಿಸ್ತಾ ಹೋಗ್ತಿರ್ತದೆ, ಬದಲಾವಣೆ ಇದರ ನೇಮ ಇದು ಅಂತ ಹೇಳಿದ್ರು. ಇಲ್ಲಿ ಇರ್ತಕ್ಕಂಥದ್ದು ಯಾವುದೂ ಹೋಗುವುದಿಲ್ಲ, ಆದರೆ ಇದ್ದಂಗೆ ಇರುವುದಿಲ್ಲ. ಅದನ್ನೇ ತತ್ವಪದಕಾರರು ಇದ್ದದ್ದು ಹೋಗುತ್ತದ ಅದು ಹೆಂಗ, ಇಲ್ಲದು ಆಗತ್ತದ ಅದು ಹೆಂಗ, ಇದ್ದದ್ದು ಹೋಗೋದು, ಇಲ್ಲದ್ದು ಆಗೋದು, ಇದ್ದಿದ್ದಿಲ್ಲ, ಅಲ್ಲಲ್ಲ ಅಂದ ರೀತವಾಗ ಅಂತ ಸ್ಪಷ್ಟವಾಗಿಯೇ ಹೇಳಿದರು. ಆದರೆ ಬೌದ್ಧ ಆ ಚಿಂತನಾ ಧಾರೆ ಏನಿತ್ತು ನೆಲಕ್ಕೆ ಹತ್ತಿಕೊಂಡಿರ್ತಕ್ಕಂಥದ್ದು. ನಾವು ಹೇಳ್ತೇವೆ, ಇದೇ ನಮ್ಮ ಹೈದರಾಬಾದ್, ಇವತ್ತು ಕಲ್ಯಾಣ ಕರ್ನಾಟಕ ಒಂದು ಕಾಲಕ್ಕೆ ಬೌದ್ಧರ ಭಾಳ ದೊಡ್ಡ ಪ್ರಯೋಗ ಭೂಮಿಯಾಗಿತ್ತು. ಅಶೋಕನ
ಸನ್ನತಿಯಲ್ಲಿ ಸಿಕ್ಕಿರ್ತಕ್ಕಂಥ, ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥ ಅಶೋಕನ ಶಾಸನ, ಸನ್ನತಿಯಲ್ಲಿ ಸಿಕ್ಕಿರ್ತಕ್ಕಂಥ ಸ್ತೂಪ ಮತ್ತು ವಿಹಾರ ಇತ್ಯಾದಿಗಳು ಅಲ್ಲಲ್ಲಿ ಸಿಕ್ತಿರ್ತಕ್ಕಂಥ ಎಲ್ಲ ಇವುಗಳನ್ನು ಅವುಗಳ ಡಿಟೇಲ್ ಹೋಗಂಗಿಲ್ಲ ನಾನು. ಇದೆಲ್ಲವೂ ಇತ್ತು ಅಂತ ಹೇಳ್ತೀವಿ. ಹಾಗೇನೇ ನೀವು ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಪುರಾವೆಗಳನ್ನು, ಉಲ್ಲೇಖಗಳನ್ನು, ದಾಖಲೆಗಳನ್ನು ಕಾಣಸಿಗಲಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಆದರೆ ಅದು ಶಿಷ್ಯ ಸಾಹಿತ್ಯದ ಒಳಗಡೆ, ಕನ್ನಡ ಸಾಹಿತ್ಯದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಆ ಧಾರೆ ಇತ್ತಲ್ಲ, ಆ ಚಿಂತನ ಧಾರೆ, ಅದು ಜನರ ಬದುಕಿನಲ್ಲಿ ಆಚರಣೆಯ ರೂಪದಲ್ಲಿ, ಗುರುಪಂಥಗಳ ರೂಪದಲ್ಲಿ ಆಜೀವಕ ಇದೆ ನಮ್ಮಲ್ಲಿ. ಹೌದಲ್ರಿ? ನಾಥ ಇದೆ, ಆರೂಢ ಇದೆ, ಅವಧೂತ ಇದೆ, ಸಿದ್ಧ ಇದೆ, ಶಾಕ್ತ ಇದೆ, ಸೂಫಿ ಇದೆ. ನೀವು ಆಜೀವಿಕ ಪರಂಪರೆ, ದಂಡಾಜೀವಿಕ ಪರಂಪರೆ, ನಮ್ಮ ಸುತ್ತಮುತ್ತಲು ನಮ್ಮ ನಡುವೆ ಇರ್ತಕ್ಕಂಥ ದೊಡ್ಡ ಬೌದ್ಧ ಸ್ಕಾಲರ್, ಅದು ಬೌದ್ಧ ಅನುಯಾಯಿಗಳ ಒಂದು ದೊಡ್ಡ ಸಂಖ್ಯೆನೇ ನಮ್ಮ ಒಳಗಡೆ ಇದೆ. ಯಾವುದೇ ಚಿಂತನಾಧಾರೆ ನಾವು ವಿದ್ವಾಂಸರು ಶಿಷ್ಟ ರೂಪದಲ್ಲಿ, ಲಿಖಿತ ರೂಪದಲ್ಲಿ ನಮ್ಮ ಕೈಗೆ ದಕ್ಕಿದ್ದನ್ನು, ಕಣ್ಣಿಗೆ ಸಿಕ್ಕಿದ್ದನ್ನು ಇಟ್ಟನ್ನೇ ಇಟ್ಕೊಂಡು ನಾವು ಶರ ಬರೆಯುವ ಒಂದು ಪ್ರಯತ್ನ ಅಥವಾ ಒಂದು ಲೀಲೆಗೆ ತೊಡಗ್ತೇವೆ. ಅದರ ಆಚೆ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟೋ ಸರ್ತಿ ನಮ್ಮ ಕೈ ಸಿಕ್ಕಿರೋದಿಲ್ಲ. ಈಗ ಇಡೀ ವಚನ ಸಾಹಿತ್ಯ, ವಚನಕಾರರನ್ನು ಕುರಿತು ನಾವು ಕಾವ್ಯಗಳ ಮೂಲಕನೇ ವಚನಕಾರರನ್ನು ಅರ್ಥೈಸಿಕೊಳ್ಳಕ್ಕೆ ಹೋದರೆ ಅನೇಕ ಅಪಸವ್ಯಗಳಿಗೆ ಎದುರಾಗಬೇಕಾಗ್ತದೆ. ಬಸವಣ್ಣನ ದೇವರು ಮಾಡಿ ಕುಂಡ್ರಿಸಿರ್ತಕ್ಕಂಥ ಸಂದರ್ಭದೊಳಗೆ ಒಬ್ಬ ಜನಪದ ಹೆಣ್ಮಗಳು ಬೆಳೆಸ್ಕೊಂಡು ಬಂದಿರತಕ್ಕಂಥ ಚಿಂತನೆ ಭಾಳ ಮುಖ್ಯ ಆಗ್ತದೆ. ಮಲ್ಲಿಗೆ ಇರಲ್ಯಾಕ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದ ಬಸವಣ್ಣ ಇರ್ಲಿಕ್ಕಾಗಿ ಕಲ್ಲಿಗೆ ಯಾಕೆ ಕೈ ಮುಗಿತಿ ಅನ್ಲಕ್ಕಿ. ಇದ್ರ ಮ್ಯಾಗ ಒಂದು 1000 ಪುಟದೊಂದು ಪುಸ್ತಕ ಬರಿಬೋದು ನೀವು. ಆಕೆ 4 ಲೈನ್ದಾಗ ಹೇಳೋದೊಳಕಿ ನೀವು ಅನ್ಬೋದು ಆಕಿನೇ ಬರ್ದಾಳ, ಹೆಣ್ಮಗಳೇ ಬರ್ದಾಳ ಅಂತ, ಏನು ಡೆಫಿನೆಂಟ್ರಿ ಅಂತ ಕೇಳಬಹುದು ನೀವು. ಹೌದಲ್ಲ? ಹೆಣ್ಮಗಳು ಬರ್ದಿಲ್ಲ ಅಂತ ಹೇಳಕ್ಕೆ ನಿಮ್ಗೇನು ಡೆಫಿನೆಂಟ್ ಅದು? ಬರೆದ್ರು ಒಂದು ಜನಪದ ಪ್ರಜ್ಞೆ ನಾನು, ಆ ಜನಪದ ಪ್ರಜ್ಞೆ ಹೇಳ್ತದು. ಮಲ್ಲಿಗೆ ಇರಲಿಕ್ಕೆ ಮುಳ್ಳ್ಯಾಕ ಮುಡೀತಿ, ಕಲ್ಯಾಣದ ಬಸವಣ್ಣ ಇರ್ಲಿಕ್ಕೆ ಕಲ್ಲಿಗೆ ಹಾಕಿ ಕೈ ಮುಗೀತಿ ಅಂತ, ಇದೊಂದು ಚಿಂತನ ಪರಂಪರೆ ಅದು. ಹೌದಲ್ಲ? ಹೀಗಾಗಿ ಜನಸಾಮಾನ್ಯರ ಬದುಕಿನಲ್ಲಿ ಒಳಗೊಡಿಸಿ ಬಂದಿರತಕ್ಕಂಥ ಚಿಂತನಾ ಧಾರೆಗಳೇನಿವೆ. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಶರಣ ಸಾಹಿತ್ಯ, ಶರಣ ಪರಂಪರೆಯನ್ನು ಕುರಿತು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇದೆ. ಅದಕ್ಕಿಂತ ಬಹಳ ದೀರ್ಘವಾಗಿರ್ತಕ್ಕಂಥ ಚಿಂತನಾ ಪರಂಪರೆ ಕನ್ನಡ ಸಾಹಿತ್ಯ ಒಳಗೊಂಡಿರ್ತಕ್ಕಂಥದ್ದು ತತ್ವ ವಚನಕಾರರಕ್ಕಿಂತ ಒಂದಿಷ್ಟು ಮುಂದೆ ಸಾಗಿ ಒಂದು 100ರ ಆಸುಪಾಸಿನಲ್ಲಿ ಎಲ್ಲ ವಚನಕಾರರು ಸಿಕ್ಕರೆ, ಇವರು 250-300 ತತ್ವಪದಕಾರರು ಸಿಗ್ತಾರೆ. ಅದು ಶರಣ ಸಾಹಿತ್ಯ ಮತ್ತು ಅಷ್ಟಾವಣ, ಷಡಸ್ಥಲ, ಪಂಚಾಚಾರ್ಯಗಳಿಗೆ ಸ್ಟಿಕ್ಕನ್ ಆಗಿದ್ದಲ್ಲ ವಚನ ಸಾಹಿತ್ಯ. ನೀವು ಬಹಳ ಮುಕ್ತವಾಗಿರ್ತಕ್ಕಂಥ ಒಂದು ಸ್ಪೇಸನ್ನು ತನ್ನೊಳಗೆ ಇಟ್ಕೊಂಡಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಅದು ಆ ನಂತರ ವಚನ ಸಾಹಿತ್ಯವನ್ನು ಸಾಂಸ್ಕೃತಿಕರಣ ಒಳಪಡಿಸಲಿಕ್ಕೆ ನಡೆದಿರ್ತಕ್ಕಂಥ ಪ್ರಯತ್ನಗಳ ಬೇರೆ ಅದು. ಆದರೆ ಆ ಎಲ್ಲ ಸಾಂಸ್ಕೃತಿಕ ಮಿತಿಗಳನ್ನು ಮೀರಿ ತನ್ನನ್ನು ತಾನು ಶ್ರುತಪಡಿಸಿಕೊಳ್ಳಬಹುದಾದಂಥ ಸಾಧ್ಯತೆ ವಚನ ಸಾಹಿತ್ಯದಲ್ಲಿ ಇರುವ ಕಾರಣಕ್ಕಾಗಿ ಇವತ್ತು ವಚನ ಸಾಹಿತ್ಯದ ಮೇಲೆ ನಾವು ಭಿನ್ನ ಭಿನ್ನವಾದಂಥ ಆಲೋಚನಾ ಲಹರಿಗಳನ್ನು ಹರಿಸಲಿಕ್ಕೆ ನಮಗೆ ಇವತ್ತು ಸಾಧ್ಯ ಆಗ್ತಾ ಇದೆ ಅಂತ. ಆದರೆ ತತ್ವಪದ ಸಾಹಿತ್ಯ ಯಾವತ್ತೂ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ತತ್ವ ಮತ್ತು ಸಿದ್ಧಾಂತಗಳು ಮಠಿಯ ಝಂಜಾವಾತದಲ್ಲಿ ಸಿಕ್ಕು ಕೈದುಗಳಾಗಿಬಿಟ್ಟು ಒಂದು ಜಾತಿ ಜಂಗಮರ ಕೈಯೊಳಗೆ ಸಿಕ್ಕು ಅದೂ ಕೂಡ ಒಂದು ಜಡಗೊಂಡ ಧರ್ಮದಂತೆ ಅಸ್ತಿತ್ವಗೊಳ್ಳಲಿಕ್ಕೆ ಪ್ರಾರಂಭ ಆದವು. ಅದರ ವಿರುದ್ಧ ದಂಗೆ ಎದ್ದಿರತಕ್ಕಂಥ ಅನೇಕ ಪರಂಪರೆಗಳು ಕನ್ನಡ ನಾಡಿನಲ್ಲಿ ಕಾಣಿಸಿಕೊಂಡದು. ಕೊಡೆಕಲ್ಲ ಪರಂಪರೆ ಇರ್ಬೋದು, ಮಲೆ ಮಹದೇಶ್ವರ ಪರಂಪರೆ ಇರ್ಬೋದು, ಮಂಟೇಸ್ವಾಮಿ ಪರಂಪರೆ ಇರ್ಬೋದು, ತಿಂತಿಡಿ ಮೋನಪ್ಪಯ್ಯನ ಪರಂಪರೆ ಇರ್ಬೋದು, ಸೂಫಿಗಳ ಪರಂಪರೆ ಇರ್ಬೋದು. ಏ ಅಲ್ಲಾಕೆ ಬಂದೆ ತೊಗಲೆಲ್ಲ ಒಂದೇ ಸಾಕಲ್ಲ, ಒಂದು ಲೈನ್ದೊಳಗೆ ಒಬ್ಬ ಸೂಫಿ ಹೇಳ್ತಾನೆ, ಓ ಅಲ್ಲಾಕೆ ಬಂದೆ ತೊಗಲೆಲ್ಲ ಒಂದೇ. ಈ ರೀತಿಯಾಗಿ ಸಹಜವಾಗಿ ಹರಿಸಿಕೊಂಡು ಬಂದಿರತಕ್ಕಂಥ ಚಿಂತನಾಧಾರೆ. ವೈದಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಭಾಳ ಮಾತಾಡ್ತದೆ. ಈ ಆತ್ಮ ಹೋಗಿ ಅವರ ಪ್ರಶ್ನೆ ಇರೋದೇ, ಆ ಚಿಂತನಾ ಪ್ರಸ್ಥಾನಗಳ ಕೇಂದ್ರ ಇರೋದೇ ಆತ್ಮ. ಆ ಚಿಂತನಾ ಪ್ರಸ್ಥಾನ ಪರಮಾತ್ಮ, ಅವನಿಂದ ಹೊರಗೆ ಬಂದ ಈ ಆತ್ಮ. ಈ ಆತ್ಮ ಪರಮಾತ್ಮನಲ್ಲಿ ಎಂದೂ ಸೇರುವುದೇ ಇಲ್ಲ ಅಂತ ಒಂದು ಪ್ರಸ್ಥಾನ ಹೇಳ್ತದೆ. ಪರಮಾತ್ಮನೇ ಈ ಆತ್ಮ,
ಪರಮಾತ್ಮನಿಂದ ಹೊರಗೆ ಬಂದಿದೆ, ಮತ್ತೆ ಪರಮಾತ್ಮನಲ್ಲಿ ಹೋಗಿ ಸೇರಬೇಕು, ಸೇರುವುದೇ ಗಮ್ಯ, ಅದೇ ಜೀವನದ ಸಾಧನೆ ಮತ್ತು ಗುರಿ ಅಂತ ಒಂದು ಪರಂಪರೆ ಹೇಳ್ತದೆ. ಇನ್ನೊಂದು ಪರಂಪರೆ ಅಲ್ಲಿಂದ ಹೊರಬರುವಂಥದ್ದು ಏನೂ ಇಲ್ಲ, ಹೊರಗೆ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಅದು ಹೋಗಬೇಕಾದದ್ದು ಏನೂ ಇಲ್ಲ, ಅದೇ ಇದು, ಇದೇ ಅದು, ಅದೇ ನಾನಾದದ್ದು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಿಗೆ ಬಯಲಾಗಿ ಹೋಯಿತಯ್ಯ. ಇರ್ತಕ್ಕಂಥದ್ದು ಬಯಲು ಅಷ್ಟೇ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿರ್ತಕ್ಕಂಥ. ಹೀಗಾಗಿ ಇದು ಅಲ್ಲಿ ಹೋಗಿ ಸೇರಬೇಕು, ಪರಮ ಸಾಧನೆಯಲ್ಲಿ ನಿರತರಾಗಬೇಕು, ನಾವು ಮುಕ್ತಿ ಪಡಿಬೇಕು. ಸತ್ತ ಮೇಲೆ ಸಿಗೋ ಮುಕ್ತಿಗಾಗಿ ತಲೆ ಕಡಿಸ್ಕೊಂಡಿರ್ತಕ್ಕಂಥದ್ದು ವೈದಿಕ ಸಾಹಿತ್ಯ. ಸತ್ತ ಮೇಲೆ ಸಿಗುವ ಮುಕ್ತಿಗಾಗಿ ಅದಕ್ಕೆ ಋಷಿ ಪ್ರಜ್ಞೆ, ಋಷಿ. ಆದರೆ ಸತ್ತ ಮೇಲೆ ಕಾಣಬೇಕಾದದ್ದು, ಸಾಧಿಸಬೇಕಾದದ್ದು ಏನೂ ಇಲ್ಲ. ಬಂದ ಭೋಗ ಉಂಡ ಭೋಗ ಉಂಡಲ್ಲದೆ ಹರಿಯದು. ಕರ್ತಾರ್ನ ಕಮ್ಮಟವಯ್ಯ. ಇಲ್ಲಿ ಸಲ್ಲೂರು, ಅಲ್ಲಿ ಅನ್ನೋದೊಂದು ಹೇಳ್ಯಾನಲ್ಲ, ಅಲ್ಲಿ ಅನ್ನೋದು ಇಲ್ಲೇ ಇಲ್ಲ, ಎಲ್ಲವೂ ಇಲ್ಲೇ. ಅಲ್ಲಿ ಅನ್ನುವಂಥದ್ದು ಏನೂ ಇಲ್ವೇ ಇಲ್ಲ. ಇರ್ತಕ್ಕಂಥದ್ದು ಒಂದು ಬ್ರಹ್ಮಾಂಡ. ಆ ಇಡೀ ಬ್ರಹ್ಮಾಂಡ ರಚನೆಯನ್ನು ಕುರಿತು ಜೇಡ್ರ ದಾಶಮಯ್ಯನ ವಚನಗಳನ್ನು, ಕೂರ್ಮನು ದಿಕ್ಕರಿಗಳೆಂಟು ಹೊತ್ತಿಹರೆಂಬುವರು ಆದಿಶೇಷ, ಕೂರ್ಮನು ದಿಕ್ಕರಿಗಳೆಂಟು ಹೊತ್ತಿಹರೆಂಬುವರು ಹೊತ್ತುಕೊಂಡವನಿಗೆ ಅತ್ತಲೇನಾಧಾರ ಇತ್ತಲೇನಾಧಾರ. ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಕುರಿತು ಏನು ಚಿಂತನೆ ಹರಿಸ್ದು ಅಲ್ಲ ಈ ಪ್ರಸ್ಥಾನಗಳು. ಸೃಷ್ಟಿ ಅಂದ್ರೆ ಹೀಗೆ, ಸ್ಥಿತಿ ಅಂದ್ರೆ ಹೀಗೆ, ಲಯ ಅಂದ್ರೆ ಹೀಗೆ. ಈ ಸೃಷ್ಟಿ ಸ್ಥಿತಿ ಲಯಾದಿಗಳ ಬಗ್ಗೆ ಕಟ್ಟಿಕೊಂಡಿರ್ತಕ್ಕಂಥ ಕಾಲ್ಪನಿಕವಾಗಿರ್ತಕ್ಕಂಥ ಸಂಕಥನಗಳೇನಿತ್ತು, ಆ ಸಂಕಥನಗಳನ್ನು ಒಡೆದು ಅದು ವಾಸ್ತವ ನೆಲೆಗಟ್ಟಿನ ಮೇಲೆ ಎದುರುಗೊಳ್ಳುವಂಥ ಒಂದು ಸಂಭ್ರಮವನ್ನು ಕಟ್ಟಿಕೊಟ್ಟಿದ್ದು ಅವೈದಿಕ ಚಿಂತನಾಧಾರೆಗಳು. ಈ ಅವೈದಿಕ ಚಿಂತನಾಧಾರೆಗಳು, ಅದಕ್ಕೆ ಇಲ್ಲಿ ಋಷಿ ಸಂಸ್ಕೃತಿ ಅಲ್ಲ, ಅದು ಋಷಿ ಸಂಸ್ಕೃತಿ ಅಲ್ಲ, ದುಡಿಯುವ ಸಂಸ್ಕೃತಿ, ಬದುಕಿನ ಸಂಸ್ಕೃತಿ, ಕಾಯಕ ಅಂತ ಹೇಳಿದ್ರು. ಅದನ್ನು ಕಾಯಕ ಅಂತ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಚಿಂತನಾಧಾರೆಗಳು ಕನ್ನಡ ಸಾಹಿತ್ಯದಲ್ಲಿ ನೋಡಿ. ಅದಕ್ಕೆ ನೀವು ಜೈನ್ ಫಿಲಾಸಫಿ ನೀವು ತಕ್ಕೊಂಡ್ರೆ, ಜೈನ್ ಫಿಲಾಸಫಿಯಲ್ಲಿ ಕೂಡ ಅದು ನಾಸ್ತಿಕನೇ. ಅದು ಅಲ್ಲಿ ದೇವ್ರು ಇಲ್ಲ, ಅಲ್ಲಿ ದೇವ್ರು ಇಲ್ಲ ಜೈನರಲ್ಲಿ. ಆಮೇಲೆ ಜೈನರು ತಮ್ಮ ತೀರ್ಥಂಕರಿಗೆ ದೇವ್ರಿಗೆ ಮಾಡ್ಕೊಂಡ್ರೆ ಆ ಪ್ರಶ್ನೆ ಬೇರೆ. ಆದರೆ ಅಲ್ಲಿ ಕೂಡ ದೇವರಿಲ್ಲ. ಬೌದ್ಧರಲ್ಲಿ ಕೂಡ ದೇವರಿಲ್ಲ. ಬುದ್ಧನನ್ನು ಕುರಿತು ಆಮೇಲೆ ನಾವು ಸಿಕ್ಕಾಪಟ್ಟೆ ಜಾತಕ ಕಥೆಗಳು ಬರ್ಕೊಂಡು ಭಯಂಕರ ಹೈರಾಣಾಗಿ ಏನಂತೀರಿ ಇವತ್ತಿಗೂ ಗುದ್ದಾಟದಾಗ ಬಿದ್ದೀವಿ, ಆ ಪ್ರಶ್ನೆ ಬೇರೆ. ಅದು ಬಸವಣ್ಣನ ವಚನಕಾರರಂತೂ ಪ್ರಶ್ನೆ ಇಲ್ವೇ ಇಲ್ಲ. ಆ ಬಸವಣ್ಣನೇ ದೇವ್ರು ಮಾಡಿ ಇವತ್ತು ಹೊಡಪೇಟೆಗಿಳಿದೇವು, ಆ ಪ್ರಶ್ನೆ ಬೇರೆ. ಆದ್ರೆ ಒಂದು ನೆನಪಿಟ್ಕೋಬೇಕು, ಯಾವಾಗ ಪ್ರಖರವಾದ ವೈಜ್ಞಾನಿಕ ವಾಸ್ತವಿಕವಾದ ನಿಲುವುಗಳು ಜನಮಾನಸವನ್ನು ಪ್ರಭಾವಿಸ್ತವೆ ಅಂತ ಅನಿಸ್ತದೋ ಆವಾಗೆಲ್ಲ ವೈದಿಕ ಪ್ರಜ್ಞೆ ಭಾಳ ಜಾಗರಾಗ್ತದ. ಜಾಗರಾಗಿ ಪಾಪ ಪುಣ್ಯ ಕರ್ಮ ಧರ್ಮ ಪುನರ್ಜನ್ಮ, ಹಿಂದಿನ ಜನ್ಮ ಮುಂದಿನ ಜನ್ಮ, ಈ ಪೂಜೆ ಆ ಪುನಸ್ಕಾರ ಈ ಪುನಸ್ಕಾರ ಮಣ್ಣಾಂಗಟ್ಟಿ ಹಚ್ಚಿ ನಿಮಗೆಲ್ಲ ಸತ್ಯಾನಾಶ ಮಾಡೋ ಸಲಕ್ಕೆ TV ಒಳಗೆ ಬರ್ತಾರ ಅವ್ರು. ಅದಕ್ಕೆ ನಮ್ಮ ಹುಡುಗರಿಗೆ ಏನಾರ ಕೇಳಿದ್ರೆ, ಅಲ್ಲಿ ಮೇಡಮ್ರೇ ಒಂದು ಇದು ಮೂರ್ತಿ ಹಾಲು ಕುಡಿದಂತ್ರಿ ಅಂತ. ಮೂರ್ತಿಯಲ್ಲಿ ಹಾಲು ಕುಡಿತದ ಹುಚ್ಚ ಮೇಡಮ್, ಟಿವಿಯಾಗ ತೋರ್ಸ್ಯಾರ್ರಿ. ಅವ್ನ ಲೆಕ್ಕಕ್ಕೆ ಟಿವಿಯಾಗ ತೋರ್ಸ್ಯಾನ ಅಂದ್ರೆ ಪರಮ ಸತ್ಯ ಅದು. ಮುಗಿದೈತದು, ಪರಮ ಸತ್ಯ ಅದು, ಟಿವಿಯಾಗ ತೋರ್ಸ್ಯಾರ ಅಂತ ಅಂದ್ಕೊಡ್ಲೇನೆ ಅಂತೇಳಿ. ಹೀಗಾಗಿ ಶರಣರನ್ನು ಇವತ್ತು ಚಿಂತನಾ ಪ್ರಸ್ಥಾನಗಳು ಎಷ್ಟು ಗಲಿಬಿಲಿಗೆ ಒಳಪಡಿಸಿದ್ದಾರೆ, ಎಷ್ಟು ಗಲಬಳಿಗೆ ಒಳಪಡಿಸಿದ್ದಾರೆ ಹೇಳಬೇಕು ಈ ಮಾತನ್ನು. ಶರಣರನ್ನು ಒಂದು ನಮೂನೆ ಋಷಿಗಳು ಅಂತ ಕರೆಯುವಂತೆ ಕುಚೇಷ್ಟೆ ನಡೀತಿಲ್ಲ. ಅಂಥ ಕುಚೇಷ್ಟೆಗೆ ದೊಡ್ಡ ಶರ ಬರೆದಿರ್ತಕ್ಕಂಥ ಮಲ್ಲೇಪುರ ವೆಂಕಟೇಶಮ್ಮನು ಇಲ್ಲಿ ಬಂದು ಜೈ ಜೈ ಹೊಡ್ಕೊಂಡು ಹೋಗವ. ಒಂದ್ ಕಡೆ ಬೌದ್ಧ ಧರ್ಮದ ಅನುಯಾಯಿ ಅಂತ ತಿಳ್ಕೊಳ್ಳೋದು, ಇನ್ನೊಂದು ಕಡೆ ವೈದಿಕರ ಬಾಲಂಗೋಚಿಯಾಗಿ ಕೆಲಸ ಮಾಡೋದು. ತಾತ್ವಿಕ ಸ್ಪಷ್ಟತೆ ಅನ್ನೋದು ನಿಮ್ಮ ಒಳಗಿನ ಪ್ರಾಮಾಣಿಕತೆಯನ್ನು ಬಯಸ್ತದೆ, ನಿಮ್ಮ ಒಳಗಿನ ತೀವ್ರವಾಗಿರ್ತಕ್ಕಂಥ ಜನಪರ ಕಾಳಜಿಯನ್ನು ಬಯಸ್ತದೆ. ಎಲ್ಲ ಕಡೆ ತಬಲಾ ಹೊಡೆಯವ್ರು ಎಲ್ಲ ಟೈಮ್ನಾಗ ಇರ್ತಾರೆ.
ಎಚ್ಚರಾಗಿರ್ಬೇಕಾದವ್ರು ನಾವು ಟಬಲದ ಆವಾಜ್ ಕೇಳೋರು. ಯಾರ್ಯಾರು ಎದಕ್ಕೆ ಟಬಲ ಹೊಡ್ಲಿಕ್ಕತ್ತಾರ, ಹೆಂಗೆ ಟಬಲ ಹೊಡ್ಲಿಕ್ಕತ್ತಾರ, ಆಸ್ಥಾನದ ಪಂಡಿತರಾಗಿ ಕೆಲಸ ಮಾಡ್ತಾರ ಅವ್ರು. ಯಾವ ಚಿಂತನಾಧಾರೆಯನ್ನು ಹೇಳ್ತಾರ ಅವರು, ಬಿಡ್ರಿ ಅವರು. ಅಂದರೆ ಚಿಂತನಾಧಾರೆಗಳಲ್ಲಿರ್ತಕ್ಕಂಥ ಸ್ಪಷ್ಟವಾದ ನಿಲುವುಗಳು ಎರಡು, ಒಂದು ಜನಪರವಾದದ್ದು, ಇನ್ನೊಂದು ಜನ ವಿರೋಧಿಯಾದದ್ದು. ಜನಪರವಾದದ್ದು, ಜನ ವಿರೋಧಿಯಾದದ್ದು. ಜನರ ಬದುಕು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಪಶು ಪಕ್ಷಿ ಪ್ರಾಣಿ ಪರಿಸರ ಹೂವು ಹಣ್ಣು ಕಾಯಿ ಎಲ್ಲದರ ಚಿಂತನೆ ಹರಿಸ್ತಕ್ಕಂಥದ್ದು. ಒಂದು ಪರಿಸರಾತ್ಮಕವಾಗಿರ್ತಕ್ಕಂಥ ಪ್ರಜ್ಞೆ ಬರ್ಕೊಳ್ತಕ್ಕಂಥ ನಿಸರ್ಗ ವಿವೇಕ, ಆ ನಿಸರ್ಗ ವಿವೇಕವನ್ನು ಇಟ್ಕೊಂಡು ನಡೆಯುವಂತಹ ಚಿಂತನಾಧಾರೆಗಳು ಕನ್ನಡ ನೆಲವನ್ನು ಸಾಕಷ್ಟು ಪ್ರಭಾವಿಸಿವೆ. ಕನ್ನಡ ಸಾಹಿತ್ಯ ಅವುಗಳನ್ನು ಒಳಗೊಳ್ಳುವಂಥ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇವೆ, ಇನ್ನೂ ಮಾಡ್ತಾನೇ ಇರ್ತವೆ. ಇದು ನಿಂತಿಲ್ಲ, ನಿಲ್ಲುವುದಿಲ್ಲ. ಅದು ಅದರ ಒಳಗಡೆ ವೈದಿಕ ಚಿಂತನಾಧಾರೆ. ಆದರೆ ಭಾರತದ ಮತ್ತು ಕರ್ನಾಟಕದ ಒಂದು ಅತ್ಯಂತ ಮುಖ್ಯವಾದ ಭಾಗ ಅಂದರೆ ವೈದಿಕ ಮತ್ತು ಅವೈದಿಕ ಚಿಂತನಾಧಾರೆಗಳು ಪರಸ್ಪರ ಕೊಡ್ಕೊಳ್ಳುವಿಕೆ ನಡೆಸಿವೆ. ಇವು ಅತ್ಯಂತ ವಿರೋಧಿಯಾದಂಥವುಗಳಲ್ಲ. ಸಿ, ವಿಚಾರಕ್ಕೆ ಮುನಿಯುವುದೇ ಹೊರತು ವ್ಯಕ್ತಿಗೆ ಮುನಿಯುವಂತಹದ್ದಲ್ಲ. ಇಲ್ಲಿ ವಿಚಾರಗಳ ನಡುವೆ ಅಂದರೆ ವಾಗ್ವಾದಗಳು ಇರಬೇಕದು, ವಾಗ್ವಾದಗಳು ಇರ್ತವೆ. ಚಾರ್ವಾಕ ಮತ್ತು ವೈದಿಕಕ್ಕೆ ನಡೆದ ವಾಗ್ವಾದಗಳು, ಬೌದ್ಧ ಮತ್ತು ಅದ್ವೈತದ ಶಂಕರಾಚಾರ್ಯರ ಪರಂಪರೆವರೆಗೆ ನಡೆದಿರತಕ್ಕಂಥ ವಾಗ್ವಾದಗಳು ಬಹಳ ದೊಡ್ಡ ವಾಗ್ವಾದಗಳ ಭಾರತ. ಇದು ವಾಗ್ವಾದ ಭೂಮಿ. ಇದು ಅಲ್ಲಮನೊಂದಿಗೆ ನಾಥ ಪರಂಪರೆಯವರು ನಡೆದಿರ್ತಕ್ಕಂಥ ಸಂವಾದಗಳಿರ್ಬೋದು, ಗೋರಖನಾಥನ ಜೊತೆಗೆ ನಡೆಸಿರ್ತಕ್ಕಂಥ ಸಂವಾದ ಇರಬಹುದು, ಅಲ್ಲಮ ನಾಥ ಅವಧೂತ ಎಲ್ಲ ಪರಂಪರೆ ಒಳಗಡೆ ಈಸಾಡಿ ಕೊನೆಗೆ ತಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನದೆ ಅದನ್ನು ಮಡಿವಾಳಪ್ಪ ವೇದ ವೇದಾಂತವು ಮಿಥ್ಯ, ನೀನು ಸಾಧಿಸುವುದೇನದ ಅದೇ ಸತ್ಯ. ನಾವು ವೇದ ವೇದಾಂತವು ಮಿಥ್ಯ. ವೇದಗಳನ್ನು ಹಳದಷ್ಟು ಸಹಜವಾಗಿ ವೇದಾಂತವನ್ನು ಹಳಿಲಿಕ್ಕಾಗಂಗಿಲ್ರಿ ನೀವು. ಭಾರಿ ಆಕರ್ಷಕವಾಗಿರ್ತದೆ ವೇದಾಂತ. ಏನ್ ತಮ್ಮ ಎಲ್ಲ ಸುಳ್ಳದ, ಇದು ಸುಳ್ಳದ, ಇದು ಎಲ್ಲ ಸುಳ್ಳದ. ಯಾಕೆ ಸುಮ್ಮನೆ ಹೆಂಡ್ರು ಮಕ್ಕಳು ಸಂಸಾರ ಹೊಲ ಮನಿ ಅಂತ ಬಡದಾಡ್ಲಿಕ್ಕತ್ತೀರಿ? ಸಂಸಾರ ನಿರಸನ ಸ್ಥಳ ಶರಣರು ಹೇಳಿದ್ದು. ಸಂಸಾರ ವ್ಯಸನ ನಿರಸ್ತನ ಸ್ಥಳ, ವ್ಯಸನ ನಿರಸ್ತನ ಸ್ಥಳ ಅಂತ ಹೇಳಿ. ಇದೆಲ್ಲವೂ ಸುಳ್ಳು ಸುಳ್ಳು ಅಂತ ಹೇಳಿ ಆಮೇಲೆ ಜನರ ಶ್ರಮವನ್ನು ಲೂಟಿ ಮಾಡ್ತಕ್ಕಂಥ ಒಂದು ಚಿಂತನೆಯೂ ಕೂಡ ಇಲ್ಲಿದೆ. ಇದನ್ನೆಲ್ಲ ಸುಳ್ಳು ಅಂತೇಳಿ, ನೀ ಮಾಡಿದ್ದೆಲ್ಲ ಸುಳ್ಳ, ನೀ ಮಾಡೋ ಎಷ್ಟರು ನೀ ಹೊಡೋ. ಇವತ್ತಿಗೂ ಅದೇ ನಮ್ಮನ್ನು ಕಟ್ಟಿ ಆಳ್ತಾ ಇದೆ. ಅದೇ ಕರ್ಮ ಸಿದ್ಧಾಂತ, ಕಾಯಕ ಸಿದ್ಧಾಂತ ಅಲ್ಲ ನಮ್ಮನ್ನು ಕಟ್ಟಿ ಆಳ್ತಾ ಇರೋದು. ಕರ್ಮ ಸಿದ್ಧಾಂತ ನಮ್ಮನ್ನು ಕಟ್ಟಿ ಆಳ್ತಾ ಇದೆ. ಆ ಕರ್ಮ ಸಿದ್ಧಾಂತ ಏನು ಹೇಳ್ತದೆ ನಮಗೆ? ನೀನು ಮಾಡೋದೆಲ್ಲ ಸುಳ್ಳು. ತೇನ ವಿನಾ ತೃಣಮಪಿ ನ ಚಲತಿ. ಅವನ ಹೊರತು ಇಲ್ಲಿ ಹುಲ್ಲು ಕಡ್ಡಿ ಅಳಗೆ ಆಡುವುದಿಲ್ಲ. ಎಲ್ಲವೂ ಏನಾಗ್ತದದು? ಅವನ ಕೃಪೆ. ಅವನವನು ಪುಲ್ಲಿಂಗದ, ದೇವರಿಗೆ ಸ್ತ್ರೀಲಿಂಗವಾಗಿ ಒಳಗೊಂಡೇ ಇಲ್ಲ. ಅದಕ್ಕೆ ಎಡಿಷನಲ್ ಸೀಟ್ ಹಚ್ಚಿದಂಗೆ ದೇವತೆ ಅಂತಾರದು. ಎಡಿಷನಲ್ ಸೀಟ್ ಕಟ್ಟಬಹುದು, ಇಲ್ಲ ಹೌದಲ್ರಿ, ಇಲ್ಲ ಬಿಡಬಹುದು. ಚಿಂತನಾ ಪ್ರಸ್ಥಾನಗಳನ್ನು ಕುರಿತದ್ದು ಬಹಳ ಕುತೂಹಲಕಾರಕವಾಗಿರ್ತದೆ. ನಮ್ಮೆಲ್ಲ ಇವತ್ತಿನ ಅಪಸವ್ಯಗಳಿಗೆ, ನೋವುಗಳಿಗೆ, ಕಷ್ಟಗಳಿಗೆ, ಅವಾಂತರಗಳಿಗೆ, ಇವೆಲ್ಲವುಗಳಿಗೆ ಕಾರಣೀಭೂತ ಆಗಿರ್ತಕ್ಕಂಥ ಒಂದು ವಿಚಾರ ಪ್ರಣಾಳಿ ಇದೆಯಲ್ಲ, ಅದು ಜನರಿಗೆ ಗೊತ್ತಾಗುವುದಿಲ್ಲ. ಆ ವಿಚಾರ ಪ್ರಣಾಳಿ ಎಲ್ಲ ಶಸ್ತ್ರಾಸ್ತ್ರಗಳಿಗಿಂತ ಪವರ್ಫುಲ್ ಆಗಿರ್ತದೆ. ಅದು ಆ ವಿಚಾರ ಪರಂಪರೆಯನ್ನೇ, ಆ ವಿಚಾರ ಪ್ರಣಾಳಿಯನ್ನೇ ಇವತ್ತು ನಮ್ಮನ್ನು ಕಟ್ಟಿ ಆಳ್ತಾ ಇದೆ. ಆ ಕರ್ಮ ಸಿದ್ಧಾಂತವೇ ನಮ್ಮನ್ನು ಕಟ್ಟಿ ಆಳ್ತಾ ಇದೆ. ಅದಕ್ಕಂತಿಕೊಂಡು ಹೇಳಿ ನಾವೆಲ್ಲರೂ ಪಾಪ ತೊಳ್ಕೊತೀನಿ ಅಂತ ಹೇಳಿ ಕುಂಭಮೇಳದಾಗ ಹೋಗಿ ಪೂಸೆಟ ಸಾಯ್ಲಿಕ್ಕೆ ತರಲ್ಲಿ. ವಚನ ಹೇಳೋರು, ವಚನ ಬರೆಯೋರೇ ಮೊದಲು ಹೋಗೋದು ಕುಂಭಮೇಳಕ್ಕೆ. ಕುಂಭಮೇಳಕ್ಕೆ ಹೋಗಿ ನಮ್ ಕೇಳಿದ್ರು, ನೀವ್ಯಾಕೆ ಹೋಗಿಲ್ರಿ ಕುಂಭಮೇಳಕ್ಕೆ? ಎದಕ್ಕೆ ಹೋಗ್ಬೇಕ್ರಿ? ಪಾಪ ತೊಳ್ಕೊಬೇಕ್ರಿ. ಪಾಪ ಮಾಡಿದ್ರು ತೊಳ್ಕೊತಾರ, ನಾವು ಮಾಡಿಲ್ಲ, ಏನು ತೊಳ್ಕೊಂಬ. ಹೌದಲ್ಲ, ಅಲ್ಲಿಂದ ಇಲ್ಲಿ ತನಕ ಎಷ್ಟು ಜನ ಸಂತರು, ದಾರ್ಶನಿಕರು, ವಿಚಾರವಾದಿಗಳು
ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ಮುಳುಗಿದರಿಲ್ಲ. ಹೌದಲ್ಲ? ಶಿವ ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರಿಲ್ಲ, ತಮ್ಮ ಎಲ್ಲೆಲ್ಲಿ ಇಲ್ಲ, ಲಕ್ಷ ಗಂಗೆಯ ಮಿಂದೊಡಿಲ್ಲ. ಶರಣರು ಹೇಳಿದ್ರಲ್ರಿ, ಅಷ್ಟಾಷ್ಟತಿ ಕಾಶಿ ರಾಮೇಶ್ವರ ತೀರ್ಥಕ್ಷೇತ್ರಗಳಲ್ಲಿ ಮಿಂದಡಿಲ್ಲ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮನೆತ್ತ ಬಲ್ಲವು ಕೂಡಲ ಸಂಗಮ ದೇವ. ತತ್ವಪದಗಳಲ್ಲಿ ಹೋಗ್ರಿ, ವಚನಗಳ ಹೋಗ್ರಿ, ಸೂಫಿ ಸಾಹಿತ್ಯದೊಳಗೆ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಇವೆಲ್ಲವೂ ಕೂಡ ವ್ಯರ್ಥ, ಇವೆಲ್ಲವೂ ಸುಳ್ಳ ಅಂತ ಹೇಳಿದ್ರು ಕೂಡ ಜನ ಇಷ್ಟು ಹುಚ್ಚೆದ್ದು ಹೋಗ್ತಾರಲ್ಲ. ಅವಾಗ ಇವ್ರಿಗೆ ಕೇಳ್ತಾರೆ, ನೀವೇ ಶಾಣೆರೇನು, ಈಸ್ ಮಂದಿ ಹೋಗಿರಲ್ಲ, ಅವರೆಲ್ಲ ದಡ್ಡರೇನಂತಾರ ಅವ್ರು. ನಮ್ಮ ಲೆಕ್ಕ ಏನಂದ್ರೆ ಪ್ರಜಾಪ್ರಭುತ್ವ ನೋಡ್ರಿ, ಸಂಖ್ಯಾತ್ಮಕವಾಗಿ ಎಲ್ಲ ನಿರ್ಣಯ ಬೇಕು. ಯಾವುದು ಭಾಳ ಜನ ಹ್ಞೂ ಅಂತಾರ ಅದು ಖರೆ ಅಂತ ಹೇಳ್ತಕ್ಕಂಥದ್ದು. ಅವತ್ತು ಸೂರ್ಯ ನಿಂತಲ್ಲೇ ನಿಂದಿರ್ತಾನೆ, ಸೂರ್ಯನ ಸುತ್ತನೇ ಭೂಮಿ ತಿರುಗ್ತದೆ ಅಂತ ಹೇಳಿದ ಒಬ್ಬನೇ, ಒಬ್ಬನೇ ಹುಚ್ಚಾದವತ್ತು ಗೆಲೀಲಿಯೋ. ಪಾಪ ಅವನ ಸಾಯದ ಸ್ಥಳ ಉಳ್ಕೋಬಾರ್ದು ಅಂತೇಳಿ, ಆಯ್ತು ರೀ ಭೂಮಿ ಸುತ್ತೆ ಸೂರ್ಯ ಸುತ್ತಾನ್ರಿ, ನಮಸ್ಕಾರ ರೀ, ನನಗೆ ಬಿಡ್ರಿ ಅಂತ ಬಂದವ. ಈಗ ಇವ್ರು ಈಸು ಮಂದಿ ಕುಂಭ ಮೇಳಕ್ಕೆ ಹೋದ್ರೆ ನಾವು ಅದೇ ಹೇಳ್ಬೇಕಲ್ಲ, ತೊಳ್ಕೊಬೇಕ್ರಪ್ಪ ಅಪ್ಪ ತೊಳ್ಕೊಬೇಕಂತ ಹೇಳ್ಬೇಕಲ್ಲ. ಇದ್ರಲ್ಲಿ ನಮ್ಗೆ ಪೀಸ್ ಮಾಡಿ ನಾಯಿಗೆ ಒಕ್ಕಡ್ತಾರ ಅವರಲ್ಲಿ. ಸೊ ಈ ಚಿಂತನಾ ಪ್ರಸ್ಥಾನ ಇದೆಯಲ್ಲ. ಆದರೆ ಕನ್ನಡ ಸಾಹಿತ್ಯ ಬಹಳ ವ್ಯವಸ್ಥಿತವಾಗಿ ಈ ಕರ್ಮ ಸಿದ್ಧಾಂತವನ್ನು ಹಳಿತದೆ, ಕರ್ಮ ಸಿದ್ಧಾಂತವನ್ನು ನಿರಾಕರಿಸ್ತದೆ. ಅದು ತತ್ವಪದವನ್ನು ಹಿಡ್ಕೊಂಡು, ವಚನ ಸಾಹಿತ್ಯವನ್ನು ಹಿಡ್ಕೊಂಡು, ಈವನ್ ದಾಸರಲ್ಲಿಯೂ ಕೂಡ ನೀವು ದಾಸ ಸಾಹಿತ್ಯವನ್ನು ಓದುವಾಗ ಕಾಕಂಡಿಕಿ ಮಹಿಪತಿ ದಾಸನ ಪದಗಳನ್ನು ಓದಬೇಕು ನೀವು. ಅಲ್ಲಿ ಕೂಡ ಈ ಮಾತನ್ನು ಅವ್ರು ಎತ್ತಿ ಹೇಳ್ತಾರೆ. ಅಂದರೆ ಇವತ್ತು ಎರಡು ಮುಖ್ಯವಾದ ಮೋಠಾ ಹಿಸಾಬ್ಲಿಂದ ಹೇಳಬೇಕಂದ್ರೆ ಎರಡು ಮುಖ್ಯವಾದ ಚಿಂತನಾ ಪ್ರಸ್ಥಾನಗಳು, ಚಿಂತನಾಧಾರೆಗಳು. ಒಂದು ಕರ್ಮ ಸಿದ್ಧಾಂತ, ಇನ್ನೊಂದು ಕಾಯಕ ಸಿದ್ಧಾಂತ. ಕಾಯಕ ಸಿದ್ಧಾಂತ ಅನ್ನೋದು ಭಾಳ ಸರಳವಾದ ಮಾತಿನಲ್ಲಿ ಹೇಳಿದ್ದೇನೆ. ಆ ಕಾಯ ಸಿದ್ಧಾಂತ ಅದು ಕಾಯ ಸಿದ್ಧಾಂತವೇ ಕಾಯಕ ಸಿದ್ಧಾಂತ. ಕಾಯ ಭಾಳ ಮುಖ್ಯವಾದದ್ದು. ಅದು ಕಾಯ ಸಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಾಯವನ್ನು ಬಳಲಿಸಿ ಮಾಡುವುದರ ಮೂಲಕ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಅದು ಕಾಯಕ ಆಗ್ತದೆ. ಆ ವಸ್ತುವನ್ನು ಉತ್ಪಾದನೆ ಮಾಡುವುದರ ಮೂಲಕನೇ ಜಗತ್ತಿನಲ್ಲಿ ಜೀವರಾಶಿ ಸಂಚಲನಗೊಳ್ಳುತ್ತದೆ. ಇಲ್ಲದೆ ಹೋದರೆ ಈಗೇನು ಹೇಳ್ಬಿಡ್ತಾರೋ, ನೀವೇನೂ ಮಾಡಲಿಲ್ಲ ಅಂದ್ರೆ ಈ ಜಗತ್ತು ನಡೆಯಂಗಿಲ್ಲೇನ್ರಿ ಅಂತ. ನೀವೇನೂ ಮಾಡಲಿಲ್ಲ ಅಂದ್ರೆ ಓಸು ಮಂದಿ ಸುಮ್ ಕೂತ್ರು ಜಗತ್ತು ನಡೆಯಂಗಿಲ್ಲೇನ್ರಿ. ನೋಡ್ರಿ, ಕೋವಿಡ್ದಾಗ ಎಲ್ಲರೂ ಸುಮ್ ಕೂತ್ರು, ಆದರೂ ಸೂರ್ಯ ಬಂದ, ಸೂರ್ಯ ಮುಣಗ್ದ, ಜಗತ್ತು ನಡೀತಲ್ಲ. ಸುಮ್ ಯಾರು ಕೂತಿಲ್ಲ, ಮನ್ಯಾಗ ಕೂತು ಗಣಸರು ಹೆಚ್ಚಿಗೆ ಹೆಂಡ್ರಿಗೆ ಹೊಡೆದಾರ. ಗೊತ್ತದ, ನಾ ಮಹಿಳಾ ಸಂಘದಾಗ ಕೆಲಸ ಮಾಡ್ತೀನಿ, ರಿಪೋರ್ಟ್ ಅವ ನನ್ನ ಬಲ್ಲಿ. ಅತಿ ಹೆಚ್ಚು ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಸಾಹೇಬ್ರೆ, ಅತಿ ಹೆಚ್ಚು ಡೊಮೆಸ್ಟಿಕ್ ವೈಲೆನ್ಸ್. ಸುಮ್ಮಾಗಿ ಹೊರಗೆ ರೋಡಿಗೆ ಬಂದಿಲ್ಲ, ಸುಮ್ ಕೂತಿಲ್ಲ. ಇನ್ನೊಂದು ಫೈನ್ ವರ್ಕ್ ಅಂದ್ರೆ ಪಾಪ ಗಣಸರು ಅಡಿಗೆ ಮಾಡ್ಯಾರ್ರಿ. ಅದನ್ನೇ ಹೇಳ್ತಾ ಇದ್ದೀವಲ್ಲ ನಾವು. ಹೌದಲ್ಲ, ಸುಮ್ ಕೂತಿಲ್ಲ, ಸುಮ್ ಕೂಡೋದಿಲ್ಲ ಇದು. ಸೊ ಹೀಗೆ ಕನ್ನಡ ಸಾಹಿತ್ಯದ ಮೇಲೆ ಕಾಲಕ್ಕೂ ಬಂದಂಥ ಚಿಂತನಾ ಪ್ರಸ್ಥಾನಗಳು ನೀವು ಅರಗಿಸಿಕೊಂಡು ಮತ್ತೆ ತನ್ನತನವನ್ನು ಉಳಿಸ್ಕೊಂಡು ಬಂದಿದೆ. ಇವನ್ ಹೊರಗಿನಿಂದ ಸೂಫಿ ಬಂದಿದೆ ಅಂತ ಅನ್ನುವಾಗಲೂ ಕೂಡ ಸೂಫಿ ಪ್ರೇಮ ಕಾವ್ಯವನ್ನು ಕನ್ನಡ ಸಾಹಿತ್ಯ ಎಷ್ಟು ಆಳತವಾಗಿ ತನ್ನ ಒಳಗೆ ಎಷ್ಟು ಅನನ್ಯವಾಗಿ ಸೇರಿಸಿಕೊಂಡಿದೆ ಅಂದರೆ, ನೀವು ಅನೇಕ ತತ್ವಪದಗಳನ್ನು ನೋಡಿದರೆ ನಿಮ್ಗೆ ಗೊತ್ತು. ಸಬಕೈತೆ ಈಶ್ವರ ಅಲ್ಲ, ಇದರ ಭೇದ ಯಾರಿಗೆ ತಿಳಿದಿಲ್ಲ. ನಿರಾಕಾರಸೆ ಆಕಾರ ಹುವೆ, ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡತೆ ಹೈ, ಗುರುಮನಿ ಕೀಲ ಸಿಗಲಿಲ್ಲ. ಲಾಯಕ ಗುರುಕೋ ಜಬ್ ಡೂಂಡು ಲಾಕೆ, ಏನು ಬೇಡಿದು ಕೊಡಬೇಕಲ್ಲ. ಲಾಯಕ ಗುರುಕೋ ಜಬ್ ಡೂಂಡು ಲಾಕೆ, ಏನು ಬೇಡಿದು ಕೊಡಬೇಕಲ್ಲ. ತನು ಮನ ಧನ ಸಬ ಲೋಭ ಛೋಡ್ಕರ್, ಆಗಬೇಕು ಗುರುವಿನ ಚೇಲ. ಹಂಬಿ ಕೈತೆ ತುಂಬಿ ಕೈತೆ, ಮಾಡಬೇಡ್ರಿ ಮ್ಯಾಲಿನ ಶೀಲ. ಗುರು ಮಡಿವಾಳನ ಹೋಕರೆ ತೊಳೆಯಬೇಕ್ರಿ ಒಳಗಿನ ಮೈಲ. ಹರಿಯರ ಗುರು ಒಂದು ತತ್ವಪದ ನೋಡಿದೇನೆ ಪ್ರೌಢ ಸುಂದರಿ ಅಂತ ಅದ್ಭುತವಾಗಿರ್ತಕ್ಕಂಥ ತತ್ವಪದ ಇದೆ. ಹೀಗೆ ಇಷ್ಟು ಪ್ರಧಾನವಾಗಿರ್ತಕ್ಕಂಥ ಅಂಶಗಳನ್ನು ನಮ್ಮ ಕನ್ನಡ ಸಾಹಿತ್ಯ, ಅದು ಲಿಖಿತ ಸಾಹಿತ್ಯ ಇರ್ಬೋದು, ಮೌಖಿಕ ಸಾಹಿತ್ಯ ಇರ್ಬೋದು. ಲಿಖಿತ
ಹೌದಲ್ಲ, ಕಥೆಗಳ ಮೂಲಕ, ಗಾದೆ ಮಾತುಗಳ ಮೂಲಕ, ಹೇಳಿಕೆಗಳ ಮೂಲಕ, ಆಚರಣೆಗಳ ಮೂಲಕ, ವಿಧಿ ನಿಯಮಗಳ ಮೂಲಕ ಸಾಗಿಕೊಂಡು ಬರ್ತಾನೆ ಇದೆ. ಅವೆಲ್ಲವುಗಳನ್ನು ವ್ಯಾಖ್ಯಾನಿಸುವ, ಅವುಗಳ ಮೇಲೆ ಟಿಪ್ಪಣಿ ಬರೆಯುವಂಥ ಕೆಲಸ ಎಷ್ಟಾಗಬೇಕಾಗಿತ್ತು ಅಷ್ಟಾಗಿರಲಿಲ್ಲ. ಇವತ್ತು ನಿತ್ಯ ನಿರಂತರವಾಗಿ ಆ ಕೆಲಸಗಳಾಗಬೇಕಾಗಿದೆ. ಪ್ರಮುಖವಾಗಿ ಕನ್ನಡದ ಪ್ರಮುಖವಾದ ಚಿಂತನಾ ಪ್ರಸ್ಥಾನ ಅಂತ ಕೇಳಿದ್ರೆ, ದುಡಿಯುವ ಸಂಸ್ಕೃತಿ ನಮ್ಮದು, ಕುಂತು ತಿನ್ನುವ ಸಂಸ್ಕೃತಿ ನಮ್ದಲ್ಲ. ದುಡಿಯುವ ಜನರ ಬಗೆಗಿನ ಗೌರವವನ್ನು ಹೆಚ್ಚಿಸುವುದಕ್ಕಾಗಿಯೇ ಎಲ್ಲ ಸಾಹಿತ್ಯ ಕೃತಿಗಳು ತನ್ನನ್ನು ತಾನು ಕಲಾತ್ಮಕವಾಗಿ ಸಾದರಪಡಿಸ್ಕೊಳ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇಷ್ಟು ಮಾತನ್ನು ಹೇಳಿ ಮುಗಿಸ್ತೀನಿ. ಏನರ ಪ್ರಶ್ನೆ ಇದ್ರೆ ಕೇಳು. 1 ಸೆಕೆಂಡ್ ಸರ್. ಕೊಡ್ರಿ. ಮೊನ್ನೆ ಎಸ್.ಜಿ. ಸಿದ್ದರಾಮಯ್ಯ ಅವರು ಬಂದಿದ್ರು ಇಲ್ಲಿ ಗುಲ್ಬರ್ಗಕ್ಕೆ. ಬಂದೊತ್ನ್ಯಾಗ ತತ್ವಪದಕಾರರು ಮಹಿಳೆಯನ್ನ ಕನಿಷ್ಠವಾಗಿ ಕಂಡ್ರು ಅಂತ ಹೇಳಿದ್ರು ಅವರು. ಅನೇಕ ಇದು ಇಷ್ಟು ಎಕ್ದಮ್ ಬೀಸು ಹೇಳಿಕೆ ಆಗಂಗಿಲ್ಲ. ನಾನು ಹೇಳದಲ್ಲ ನಿಮಗೆ, ಅನೇಕ ತತ್ವಪದಕಾರರು, ಈಗ ವಿಶೇಷವಾಗಿ ತತ್ವಪದಕಾರನ ಎಲ್ಲರನ್ನೂ ಒಂದೇ ಪಾಕೆಟ್ನಾಗ ಹಾಕ್ಲಿಕ್ಕೆ ಆಗಂಗಿಲ್ಲ. ತತ್ವಪದಕಾರಗಳಲ್ಲಿ ಅನೇಕ ಭಿನ್ನತೆಗಳಿವೆ, ಸ್ತರಗಳಿವೆ, ವೈವಿಧ್ಯಗಳಿವೆ. ಯಾರೀ ಮಠದ ಮತ್ತು ಸನ್ಯಾಸಿ ಪರಂಪರೆಯಿಂದ ಬಂದ್ರಲ್ಲ, ಅವರು ಹೆಣ್ಣನ್ನು ಮಾಯೆ, ಹೆಣ್ಣು ಚಂಚಲೆ, ಹೆಣ್ಣು ಮೈಲಿಗೆ ಅನ್ನುವ ರೀತಿಯಲ್ಲಿ ಕೂಡ ಸಾದರಪಡಿಸಿದ್ದಿದೆ. ಆದರೆ ಅನೇಕ ಪರಂಪರೆ ಒಳಗೆ ಹೆಣ್ಣು ಮಕ್ಕಳನ್ನು ಗುರುವಾಗಿ ಸ್ವೀಕರಿಸಿದ್ದು ಇದೆ. ಹನುಮಂತ ಅವಧೂತೆ ಗುರುವಾಕಿ, ಆ ಅವಧೂತ ಪರಂಪರೆಯಲ್ಲಿ ಗುರು ವೆಂಕಾವಧೂತೆ ಗುರುವಾಗಿ ಬಂದಿರತಕ್ಕಂಥವಳು. ಆಮೇಲೆ ಬಿದ್ನೂರು ಗಂಗಮ್ಮನಂತಕ್ಕೆ ಸೀದಾ ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯೊಳಗಿಲ್ಲ, ಎಂಥದ್ದು ಜಗವೇ ತಾಯಿ. ಮನೆಯೊಳಪ್ಪನೇ ಒಂದು ಕಡೆ ಹೆಣ್ಣಿಗೆ ಗಂಡೇ ಸತ್ರು, ಗಂಡಿಗೆ ಹೆಣ್ಣೆ ಸತ್ರು, ಹೆಣ್ಣಿಗೆ ಗಂಡಿಗೆ ಶತ್ರು ಮಿತ್ರ ಅಂತಲೂ ಬರೆದಿರ್ತಕ್ಕಂಥದ್ದಿದೆ. ಆದರೆ ಎಲ್ಲ ತತ್ವಪದಕಾರರನ್ನ ಒಂದೇ ರೀತಿಯಿಂದ ಹೇಳಕ್ಕೆ ಬರಲ್ಲ. ಆದರೆ ಒಂದು ಸ್ಪಷ್ಟ ಇದೆ, ಯಾವುದನ್ನು ಭಾಳ ಸ್ಪಷ್ಟವಾಗಿ ವಚನಕಾರರಲ್ಲಿ, ವಿತ್ ಆಲ್ ಇಟ್ಸ್ ಲಿಮಿಟೇಷನ್ಸ್, ಹೌದಲ್ಲ, ವಚನಕಾರರು ಎಷ್ಟು ಪವರ್ಫುಲ್ ಆಗಿ ಲಿಂಗ ಸಮಾನತೆಯ ಬಗ್ಗೆ ಮಾತಾಡ್ತಾರೋ, ಮತ್ತು ಜಾತಿ ನಿರಾಕರಣೆಗಳ ಬಗ್ಗೆ ಮಾತಾಡ್ತಾರೋ, ಹಾಗೆ ಎಲ್ಲ ತತ್ವಪದಕಾರರು ಕೆಲವೊಬ್ಬರನ್ನ ಹೊರತುಪಡಿಸಿ ಅಷ್ಟು ಸ್ಪಷ್ಟವಾಗಿ ಮಾತಾಡಿದ್ದು ಇಲ್ಲ ಅಲ್ಲಿ. ಅದನ್ನೇ ಹೇಳೋದಲ್ಲ, ಎಲ್ಲ ಚಿಂತನಾ ಪ್ರಸ್ಥಾನಗಳು ಕನ್ನಡದ ತತ್ವಪದಗಳನ್ನು ಅಧ್ಯಯನ ಮಾಡಿದ್ರೆ ಕರ್ನಾಟಕ ಈವರೆಗೆ ಒಳಗೊಂಡಿರ್ತಕ್ಕಂಥ ಎಲ್ಲ ಚಿಂತನಾ ಪ್ರಸ್ಥಾನಗಳ ಭೇಟಿ ನಿಮ್ಗಾಗ್ತದೆ. ಅಲ್ಲಿ ಅನೇಕರು ಖಂಡಿತವಾಗಿ ಮುಪ್ಪಿನ ಷಡಕ್ಷರಿ ಅಥವಾ ಬಾಲಲೀಲಾ ಮಾಂತ ಶಿವಯೋಗಿಗಳ ತತ್ವಪದಗಳಲ್ಲಿ ಹೆಣ್ಣನ್ನು ಭಾರಿ ದೊಡ್ಡ ಅಪರಾಧಿ ಸ್ಥಾನದಲ್ಲಿ ನಿಂದಿರಿಸಿದ್ದು, ಹೆಣ್ಣನ್ನು ಮಾಯೆ ಅಂತ ಹೇಳಿದದ್ದು. ನೋಡ್ರಿ, ನೀವು ಅಲ್ಲಂಪ್ರಭುವಿನ ಶೂನ್ಯ ಸಂಪಾದನೆ ಅದಲ್ಲ, ಶೂನ್ಯ ಸಂಪಾದನೆ ನಾವೆಲ್ಲ ಕಟ್ಟಿಕೊಂಡಿದ್ದು ಅಂತ ಹೇಳುವ ಕಾರಣಕ್ಕಾಗಿ ನಾವು ಅಷ್ಟರ ಮಟ್ಟಿಗೆ ಕೂಡ್ಬೋದು. ಆದರೆ ಶೂನ್ಯ ಸಂಪಾದನೆಯಲ್ಲಿ ಅಕ್ಕ ಮಹಾದೇವಿ ಬಂದಾಗ ಆಕಿನ ಪ್ರಶ್ನೆ ಮಾಡ್ದ ಅಲ್ಲಂಪ್ರಭು, ಕಿನ್ನರಿಬಮ್ಮಯ್ಯ ಆಕಿನ ಹೋಗಿ ಇಷ್ಟು ಕೆಟ್ಟದಾಗಿ ಪ್ರಶ್ನೆ ಮಾಡ್ದ. ನೀವು ಹಲಿಗೆ ಯಾರನೇ ಶೂನ್ಯ ಸಂಪಾದನೆ ನೋಡಿದ್ರೆ ಬೆಂಕಿ ಬೀಳ್ತದ, ಹೌದಲ್ರಿ, ಬೆಂಕಿ ಬೀಳ್ತದ ಅದು. ಆಕಿ ಯಾಕಂದ್ರೆ ನೀ ಗಂಡಗೆ ಮಾಡ್ಕೊಳ್ಳಾರ್ದು ಇಲ್ಲಿ ಬಂದಿಲ್ವಾ, ಹೆಂಗೆ ನಿನ್ನ ಗಂಡನ ಹೆಸರು ಹೇಳ. ಅಲ್ಲಂಪ್ರಭುನ ಹಂಗೆ ಬಂದಿದೆ, ಅವ್ನಿಗೆ ಹೆಂಡತಿ ಹೆಸರು ಕೇಳಿದ್ರ. ಸಿದ್ದರಾಮ ಹಂಗೆ ಬಂದಿದ್ದ, ಅವ್ನಿಗೆ ಹೆಂಡತಿ ಹೆಸರು ಕೇಳಿದ್ರೇನ್ರಿ. ಈಕಿಗೆ ಒಬ್ಬಕ್ಕಿಗೆ ಅಕ್ಕಮಾದಿ ಉದವದವನ ಯೌವನ ಒಳಗೊಂಡ ಸತಿನಿ ಇತ್ತಲೇಕೆ ಬಂದೆ. ಆ ಸತಿ ಅಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳೆರು, ಇಲ್ಲದಿದ್ದರೆ ತೊಲಗಾಚೆ ತಾಯೇ. ಅವಾಗಕಿ ನಂಗೆ ಚನ್ನ ಮಲ್ಲಿಕಾರ್ಜುನ ಗಂಡ ಅಂತ ಹೇಳಿದ ಕೂಡ್ಲೇನೆ ದೇವ್ರು ಹೆಂಗೆ ಗಂಡ ಆಗ್ತಾನ, ಮನುಷ್ಯರು ಯಾರೇ ಗಂಡ ಇರ್ಬೇಕು. ನೋಡ್ರಿ, ನಮ್ಗೆ ಒಟ್ಟು ಗಂಡ ಇರ್ಬೇಕು, ಗಂಡ ಇಲ್ದ್ರೆ ನೀವು ನಂಬೋರಲ್ಲ. ಗೊತ್ತಿಲ್ಲ ಅವತ್ತು ಅಕ್ಕ ಸಿ ಖಂಡಿತ ಎಲ್ಲ ಕಾಲಘಟ್ಟದಲ್ಲಿ ಮಹಿಳೆಯರು ಭಾಳ ಆರಾಮದಾಯಕವಾದಂಥ ಭಾಳ ಸಾಮಾಜಿಕ ಸಮಾನತೆಯನ್ನು ಅನುಭವಿಸಿ ಬಂದಾರಂತಲ್ಲ. ಮೈತ್ರಿ ಗಾರ್ಗೆ ಇವರಿಗೆಲ್ಲ ಸ್ವಾತಂತ್ರ್ಯ ಇತ್ತು ಅಂತ ಹೇಳಿದೆಲ್ಲ ಭೋಗ ಸುಳ್ಳು. ಇದ್ರಕ್ಕಿ ಗಾರ್ಗೆ ನೀನು ಸಂಪತ್ತಿನೊಳಗೆ ಭಾಗ ಕೊಡ್ತೀವಿ, ಬ್ರಹ್ಮಜ್ಞಾನದಾಗ ಯಾಕೆ ಕೊಡಲ್ಲ ಅಂತ ಹೇಳಿದವ ಅವ ಋಷಿ. ಕೊಡಲ್ಲ ಅಂತೇಳಿ ಋಷಿ ಸಂಸ್ಕೃತಿ ಒಳಗೂ ಹೆಣ್ಮಕ್ಳಿಗೆ ಅಪಮಾನ ಮಾಡೋದಟ್ಟು ಎಲ್ಲಿನೂ ಆಗಿಲ್ಲ. ಅಪಮಾನ ಆಗ್ಯದ? ಆಗಿಲ್ಲ. ಬೌದ್ಧ ಧರ್ಮದೊಳಗೂ ಕೂಡ ನೀವು ಹೆಣ್ಣು ಮಕ್ಕಳಿಗೆ ಹೌದಲ್ಲ ಮೊದಲು ಪ್ರವೇಶಲೇ ಇತ್ತು ಅಂತ ವಾದ ವಿವಾದ ಬ್ಯಾರೆ, ವಾಸ್ತವ ಸ್ಥಿತಿ ಬ್ಯಾರೆ. ಮಹಿಳೆಯರನ್ನು ಕಾಣುವಾಗ ನಮ್ಮ ಶಿಷ್ಟ ಸಮಾಜ, ನಮ್ಮ ವಾಸ್ತವ ಸಮಾಜ ಅಷ್ಟು ಸಹಜವಾಗಿ ಸರಳವಾಗಿ ಸಮಾನತೆಯನ್ನು ಕೊಟ್ಟಿಲ್ಲ. ಅಕ್ಕಂಗಿಯರೇ ಕೊಡಲ್ಲ, ತಗೋಬೇಕಾಗ್ತದೆ. ಒಂದು ನಿಮಿಷ ಸರ್. ಮೇಡಮ್ ಅವರು ನಾನು ಈ ವಿಷಯ ಪ್ರಸ್ತಾಪ ಮಾಡ್ತಾರೆ ಅಂದ್ಕೊಂಡಿದ್ದೆ, ಮಾಡಲಿಲ್ಲ. ಅದರ ಮುಂದುವರೆದ ಭಾಗವಾಗಿನೇ ಈಗೇನು 2 ವಿಚಾರಧಾರೆಗಳನ್ನು ಮೇಡಮ್ ಈಗಾಗಲೇ ಪ್ರಸ್ತಾಪ ಮಾಡಿದರು. ಒಂದು ವೈದಿಕ ಮತ್ತು ಅವೈದಿಕ ಪರಂಪರೆ ಅಂತೇಳಿ.
ಲೋಕಾಯ ಚಾರ್ವಾಕರಾದಿಯಾಗಿ ಮತ್ತೆ ಆ ಲೋಕಾಯುತ ಆಮೇಲೆ ಬಂದಂಥ ಎಲ್ಲ ಚಿಂತನಾ ಪರಂಪರೆಗಳ ಏನಂತಂದ್ರೆ ಒಂದರ ಮೇಲೆ ಒಂದೊಂದು ಪ್ರಭಾವನ ಬೀರ್ತಾನೆ ಬಂದಂಥ ಸಂಗತಿಗಳನ್ನು ನಾವು ಗಮನಿಸೋದು. ಒಂದು, ನೀವು ಜಲ ಸಂಸ್ಕೃತಿ ಅಂತ ಕರಿತೀರೋ ಅಥವಾ ಅಗ್ನಿ ಸಂಸ್ಕೃತಿ ಅಂತ ಕರಿತೀರೋ ಅಥವಾ ಭಾವನವಾದ ಅಂತ ಕರಿತೀರೋ ಅಥವಾ ಭೌತವಾದ ಅಂತ ಕರಿತೀರೋ. ಅಂದರೆ ಭಾವನವಾದ ಅನ್ನುವಂಥದ್ದು ಯಾವುದು ಮತ್ತೆ ಭೌತವಾದ ಯಾವುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಮ್ಗಳಿಗೆ ಸ್ಪಷ್ಟತೆ ಬೇಕು. ಆಗಾಗಲೇ ಮೇಡಮ್ ಅವರು ಉಲ್ಲೇಖ ಮಾಡಿದರು ಶಂಕರಾಚಾರ್ಯರ ಮಾತನ್ನು ಹೇಳ್ತಾ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತೇಳಿ. ಭಾಳ ಸರಳ ಭಾಷೆಯಲ್ಲಿ ನಾವು ಶಂಕರಾಚಾರ್ಯರು ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಭಾವನವಾದ ಮತ್ತು ಭೌತವಾದದ ಏನು ಅನ್ನೋ ಒಂದು ಸಿಂಪಲ್ ಆಗಿ ಮಾತನಾಡೋದಾದ್ರೆ, ವರ್ತಮಾನಕ್ಕೆ ಒಗ್ಗುವ ಭಾಷೆಯಲ್ಲೇ ಮಾತನಾಡೋದಾದ್ರೆ, ಒಂದು ಹೆಣ್ಣು ಒಂದು ಗೆಣ್ಣು ಸಮ್ಮಿಲನದ ಮೂಲಕ ಇನ್ನೊಂದು ಜೀವಕ್ಕೆ ಜೀವ ಕೊಡೋದಾದ್ರೆ ಅದು ಭೌತವಾದದ ಪ್ರಜ್ಞೆ ಅಂತ ನಾವು ಭಾವಿಸ್ಬೇಕು. ಮತ್ತೆ ಯಾವ ಅರಳಿ ಮರನೋ ಅಥವಾ ನೀವು ಯಾವುದು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗ್ತವೆ ಅನ್ನುವ ಒಂದು ಅವೈಜ್ಞಾನಿಕ ಚಿಂತನೆಗಳಿದಾವಲ್ಲ, ಅದನ್ನ ನಾವು ಭಾವನವಾದ ಅಂತಾನೆ ಭಾವಿಸ್ಬೋದು. ಮುಂದುವರೆದಾಗಿ ಮೇಡಮ್ ಅಕ್ಕಮಾದೇವಿಯವರ ವಚನಕಾರ್ತಿಯರ ಮಾತನ್ನ ಉಲ್ಲೇಖ ಮಾಡುವಾಗ ಅಕ್ಕಮಾದೇವಿ ಭಾಳ ಯಾಕೆ ಮುಖ್ಯ ಆಗ್ತಾರಂತಂದ್ರೆ, ಅವರು ಒಂದು ಪ್ರಭುತ್ವದ ವಿರೋಧ ದಾರಿಯನ್ನ ಅವತ್ತೇ ಅವ್ರು ಹುಟ್ಟಾಕಿದ್ರು 12ನೇ ಶತಮಾನದಲ್ಲಿ. ಮತ್ತು ಅದರ ಆಚೆ ವಿವಾಹ ಸಂಸ್ಥೆಯು ಕೂಡ ಆಗಾಗ ಭಾಳ ಮುನ್ನೆಲೆಗೆ ಬರುವಂಥ ಸಂದರ್ಭದಲ್ಲೂ ಕೂಡ ವಿವಾಹ ಸಂಸ್ಥೆಯನ್ನು ಧಿಕ್ಕರಿಸಿದಂಥ ವಚನಕಾರ್ತಿ ಅಕ್ಕಮಾದೇವಿ. ಹಾಗೆ ಕುಂಭಮೇಳದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಹೇಳಿದ್ರು ಮೇಡಮ್. ಕುಂಭಮೇಳದ ವಿಷಯ ಅಂತ ಬಂದಾಗಲೂ ಕೂಡ ಗಂಗೆಯ ಮಗನಾದ ಭೀಷ್ಮನಿಗೆ ಪಾಪ ಕಳ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಈಗಿನ ಏನು ನೀವು ಮಾನಿಗೇನು ಕುಂಭಮೇಳಕ್ಕೆ ಹೋಗಿ ಪಾಪ ಕಳ್ಕೊಳ್ತೀವಿ ಅಂತ ಅದೆಷ್ಟು ಹೊಲಸಾಗ್ತದೆ ಹೊರತಾಗಿ ಅದರ ಆಚೆ ಏನೂ ಇಲ್ಲ ಅನ್ನುವ ಸಂಗತಿಗಳನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಇದೇ ನೆಲದಲ್ಲಿ ನಡೆದಂಥ ಸೌಹಾರ್ದ ಪರಂಪರೆಗೆ ಬಂದಂಥ ಅನೇಕರು, ನಾವೇನೀಗ ವಚನ ಚಳವಳಿಯ ಪರಂಪರೆ ಏನಂತ ನಾವು ಮಾತನಾಡಿದ್ದೀವಿ, ಆ ಪರಂಪರೆಯ ಹಿನ್ನೆಲೆಯಿಂದ ಬಂದಂಥ ಮಠಾಧೀಶರೇ ಅದರ ತದ್ವಿರುದ್ಧದ ಒಂದು ಸಿದ್ಧಾಂತದ ಪರಂಪರೆಯ ನೆಲದಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವ ಸಾಂಕೇತಿಕ ಒಂದು ಅವರೇನು ವೇದಿಕೆ ಹಂಚಿಕೊಳ್ಳೋದ್ರ ಮೂಲಕ ಒಂದು ಹೋಮ ಹವನದ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅವರು ಸಾಕ್ಷಿಯಾದರು. ಇಂಥ ದುರಿತ ಕಾಲದಲ್ಲಿ ಮಠಮಾನ್ಯಗಳು ಹಿಂದೆ ವಚನ ಚಳವಳಿ ಆಗಲಿ, ನೀವು ಹೇಳಿದ ಹಾಗೆ ತತ್ವ ಪರಂಪರೆಗಾಗಲಿ ಅವಧೂತ ಪರಂಪರೆಗಳಾಗಲಿ ಕಟ್ಟಿಕೊಟ್ಟ ಪ್ರಜ್ಞೆಯನ್ನು ಮಠಾಧೀಶರು ಯಾವ ದಿಕ್ಕಿನಾಗೆ ಜನಸಾಮಾನ್ಯರಿಗೆ ತಲುಪಿಸ್ತಾ ಇದ್ದಾರೆ ಅನ್ನೋದ್ರು ಕೂಡ ನಮ್ಮೆಲ್ಲರಿಗೂ ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಡ್ಬೇಕು ಮೇಡಮ್. ಮೊದಲನೇದಾಗಿ ಈಗಿರ್ತಕ್ಕಂಥ ಅಥವಾ ಯಾವ ಕಾಲಕ್ಕೂ ಇರ್ತಕ್ಕಂಥ ಮಠಾಧೀಶರು ವಚನ ಸಾಹಿತ್ಯದ ವಾರಸುದಾರರು ಅನ್ನೋದು ನಿಮ್ಮ ತಲೆಗೆ ತೆಗೆದಾಕ್ರಿ. ಫಸ್ಟ್ 12ನೇ ಶತಮಾನದಲ್ಲಿ ಯಾವ ಮಠಗಳಿದ್ದಿಲ್ಲ, ಯಾವ ಸ್ವಾಮಿ ಇದ್ದಿದ್ದಿಲ್ಲ, ಯಾವ ವಚನಕಾರರು ಕೂಡ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪನೂ ಇರಲಿಲ್ಲ, ಶಟಸ್ಥಲ ಬ್ರಹ್ಮಿನೂ ಇರಲಿಲ್ಲ, ಶ್ರೀಮದ್ ಘನಲಿಂಗ ಚಕ್ರವರ್ತಿ ಇರಲಿಲ್ಲ, ಸಿರಿ 1008 ಇರಲಿಲ್ಲ. ಅವರಿಗೆ ಆ ವಚನ ಸಾಹಿತ್ಯಕ್ಕೂ ಮತ್ತು ವಚನ ಸಿದ್ಧಾಂತ ವಚನ ದರ್ಶನಕ್ಕೂ ಈಗಿನ ಮಠಾಧೀಶರಿಗೆ ಸಂಬಂಧ ಇಲ್ಲ. ವಚನಗಳು ಮಠಾಧೀಶರಿಗೆ ATM ಕಾರ್ಡ್ ಇದ್ದಂಗೆ, ಹಿಂಗೆ ಹಾಕಿದ್ರಂದ್ರೆ ಹಿಂಗೊಂದಿಷ್ಟು ಬಸವಲಿಂಗಾಯ ನಮ ಅಂದ್ರೆ ಜನ ದುಬು ಕಾಲಿಗೆ ಬಿದ್ದು 100 ರೂಪಾಯಿ ಮಿನಿಮಮ್ ಕೊಡ್ತಾರೆ. ಅವರು ಅಷ್ಟಕ್ಕೆ ಅವರ ಸಾಧನೆ ಇರ್ತಕ್ಕಂಥದ್ದು, ಹೌದಲ್ಲ? ಅವರಿಂದ ನೀವು ಬದ್ಧತೆಯನ್ನು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಮತ್ತು ಹಂಗಂದ್ರೆ ಅಂಥವ್ರಿಗೆ ಕರೆದಿರಿ ಯಾಕ್ರಿ? ಎಕ್ಸ್ಪೋಸ್ ಮಾಡ್ಬೇಕಲ್ಲ ನಿಮ್ಮ ಎದುರ, ಹೌದಾ ಇಲ್ಲ? ಎಕ್ಸ್ಪೋಸ್ ಮಾಡ್ಬೇಕಲ್ಲ ಇಲ್ರಿ? ಎಕ್ಸ್ಪೋಸ್ ಮಾಡ್ಬೇಕಾಗಿತ್ತು. ಅವರು ಇಲ್ಲೂ ಬಂದರು ಅಲ್ಲೂ ಹೋದರು, ಹೆಂಗೆ ಬಂದರು? ಅವ್ರು ಏನೇನು ಮಾಡ್ತಾರೋ ನಮ್ಗೆ ಗೊತ್ತಿದ್ನು ಕೂಡ. ಯಾಕೆ ಬಂದರು? ಬರ್ಬೇಕಂತೇನು ಬರಲಿಲ್ಲ ಅಂದ್ರೆ ನಾವೆಲ್ಲ ಬಿಡಲ್ಲ ಅಂತ ಬಂದಾರ ಅವರು. ತಿಳಿತಾ ಅರ್ಥ ಆಯಿತು ಅಂದರೆ ಎಲ್ಲಿ ಒಳಗೆ ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ಅವರಿಗೆ ಕಾಡಬೇಕು, ಅವರ ಸಾಕ್ಷಿ ಪ್ರಜ್ಞೆ ಕಾಡಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ನಾವು ಕರ್ಕೊಂಡು ಬಂದಿದ್ದೆವು. ಮಠಾಧೀಶರು ಕೆಲವರನ್ನು ಹೊರತುಪಡಿಸಿ ಮಠಾಧೀಶರು ವಚನಗಳನ್ನು ಅಥವಾ ಒಟ್ಟು ಸಾಹಿತ್ಯ ಮತ್ತು ದರ್ಶನಗಳನ್ನು ಓದಂಗಿಲ್ಲ. ಅವರು ಓದಿದ್ರೆ ಸ್ವಾಮಿಯಾಗಿ ಉಳಿಯಂಗಿಲ್ಲ ಅವರು. ಯಾಕಂದ್ರೆ ಸನ್ಯಾಸತ್ವ ಅನ್ನೋದಕ್ಕೆ ವಚನ ಸಾಹಿತ್ಯದಲ್ಲಿ ಅವಕಾಶ ಇಲ್ಲ. ಮನಸ್ಸು ಮಣ್ಣಿನೊಳಗಾದರೆ ಆಲಯ ಮಾಡಿಕೊಳ್ಳುವುದು, ಮನಸ್ಸು ಹೆಣ್ಣಿನೊಳಗಾದರೆ ವಿವಾಹ ಮಾಡಿಕೊಳ್ಳುವುದು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮಲ್ಲಿ. ರತಿಪತಿ ಸತಿಪತಿ ರತಿ ಸುಖ ಬಿಟ್ಟರೆ ಸಿರಿಯಾಳ ಚಂಗಳೆಯರು, ಇಂದ್ರಿಯ ನಿಗ್ರಹಿಸಿರೆ ಹೊಂದುವು ದೋಷಗಳು ಮುಂದೆ ಬಂದು ಕಾಡುವು ಪಂಚೇಂದ್ರಿಯಗಳು, ಸತಿಪತಿ ರತಿ ಸುಖ ಬಿಟ್ಟರೆ ಸಿರಿಯಾಳ ಚಂಗಳೆಯರು. ಸನ್ಯಾಸತ್ವ ಅನ್ನೋದೇ ಇಲ್ಲ, ಅದು ಅದ್ವೈತ ಫಿಲಾಸಫಿ. ಶಂಕರಾಚಾರ್ಯರೇ ಮನಾರ ಹೈರಾಣಾಗಿ ಹೋದವ, ಹೌದಲ್ಲ? ಉಭಯ ಭಾರತೀಯ ಸಂಘಟ ಆನ್ಸರ್ ಹೇಳಬೇಕಾದ್ರೆ ಯಾರೋ ಸತ್ತಿದ್ದೊಬ್ಬ ರಾಜನ ಶರೀರಕ್ಕೆ ಒಳಗೆ ಹಾಕಿ ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಹೆಣ್ಣಿನ ಸುಖ ಅನುಭವಿಸಿ ವಾಪಸ್ ಬರ್ಲಾಕ ವಲ್ ಅಂತಿತ್ತಂತ ಅವನ ಆತ್ಮ.
ಹಾ ಶಂಕರ ಭಾರತಿ ವಾಪಸ್ ಬರ್ಲಕ್ಕ ಅಂದ್ರೆ ಸಂಸಾರಿಕ ಬದುಕಿನ ಬಗ್ಗೆ ಆನ್ಸರ್ ಕೊಡ್ಬೇಕಾದ್ರೆ ಸಂಸಾರಿಕನಾಗಿನೇ ಬರ್ಬೇಕಾಯ್ತ. ಸಂಕಥನ ಏನದನೋ ಗೊತ್ತಿಲ್ಲ, ಆದ್ರೆ ಅದು ಇಟ್ ಸ್ಪೀಕ್ಸ್ ಲೌಡ್. ಅದು ಬಹಳ ಧ್ವನಿಪೂರ್ಣವಾದಂಥ ಕಥನವಾಗಿ ನಮ್ಮ ಎದುರು ನಿಲ್ತದೆ. ಸೊ ಅವನು ಕೂಡ ಆ ಬದುಕನ್ನು ಅನುಭವಿಸಿನೇ ಮತ್ತೆ ಹೊರಗೆ ಬಂದು ಹೇಳಬೇಕಾಯಿತು ಅನ್ನುವಂಥ ಉಗ್ರ ಬ್ರಹ್ಮಚಾರಿ ಅವನು. ಯಾರು? ಶಂಕರಾಚಾರ್ಯ. ಇವರೇ ಸಡಿಲ ಬ್ರಹ್ಮಚಾರಿಗಳು ಪಾಪಿಯವರು, ಹೌದಲ್ರಿ? ಹಿಂಗಾಗಿ ಆ ವಚನ ಸಾಹಿತ್ಯವನ್ನು ನಾವು ಇವತ್ತು ಮಾಡಬೇಕಾಗಿದ್ದೇನೆಂದರೆ ಮಠಾಧೀಶರಿಂದ ಕಾವಿಯಿಂದ ವಚನಗಳನ್ನು ಬಿಡಿಸ್ಕೊಳ್ಳೋದು. ನೀವಲ್ಲ ಅದರ ವಾರಸುದಾರರು. ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಡೋರ್ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಕಲಿಕೇತ ಬೊಮ್ಮಯ್ಯ, ತುರ್ಗಾಯಿ ರಾಮಣ್ಣ ಇವರು ವಚನ ಪರಂಪರೆಯವರು. ನಾವ್ಯಾರಿದ್ದೇವಲ್ಲ ಕಾಯಕ ಜೀವಿಗಳು, ನಮ್ಮ ವಚನಗಳು. ನಿಮ್ಗೇನು ಕೆಲಸ ಅದ ಇಲ್ಲಿ? ನಿಮ್ದೇನು ಕೆಲಸ ಅದ? ಯಾರೇ ಬಂದು ನಿಮ್ಗೆ ಪ್ರಸಾದ ಕೊಡತನ ಊಟ ಮಾಡಲ್ಲ ನೀವು. ಯಾರೇ ಬಂದು ನೀರು ಹಾಕೋ ತನಕ ಮೈ ತೊಗೊಂಬಂಗಿಲ್ಲ ನೀವು. ಯಾರೇ ಹರ್ಕೊಂಡು ಬಂದು ಪತ್ರಿ ತರತನ ನಿಮ್ಮ ಪೂಜೆ ಆಗಲ್ಲ. ಯಾರೋ ಬಂದು ಊದಿನ ಕಡ್ಡಿ ಕೊಡತನ ನಿಮ್ಮ ಲಿಂಗಕ್ಕೆ ಆರತಿ ಬೆಳ್ಕೊಂಬಂಗಿಲ್ಲ. ವಾರೇ ಮಕ್ಕಳೇ, ಅಲ್ಲಿ ವಚನ ಸಾಹಿತ್ಯಗಳು ಭಾಳ ಸ್ಪಷ್ಟವಾಗಿ ಹೇಳಿದೆ. ಕಾಯಕದಿಂದ ಬಂದ ಕಾರ್ಯ ಸೊಪ್ಪೇ ಲಿಂಗಕ್ಕರ್ಪಿತ ಅಂತ ಹೇಳಿದೆ ಅಲ್ಲಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಸ್ವಾಮಿಗಳನ್ನು ಇಂತಿಂಥ ಬ್ರ್ಯಾಂಡ್ದೇ ಕರ್ಪೂರ ಬೇಕಂತ ಕೇಳೋರಲ್ಲಿ, ಹೌದಲ್ಲ? ಅವರಿಗೂ ವಚನ ಸಾಹಿತ್ಯಕ್ಕೂ ಏನು ಅವ್ರನಿಂದ ನಿರೀಕ್ಷೆ ಇಟ್ಕೊಳ್ಳಿದ್ದು. ಅವರಿಂದ ನಮ್ಮ ಎದುರಿರುವ ಸವಾಲು ಏನಂದರೆ ಸಾಮಾನ್ಯ ಭಕ್ತರಿಂದ ಅವ್ರ ಕಬ್ಜಾದಿಂದ ಬಿಡಿಸ್ಕೊಂಡು ತರಬೇಕು, ಹೌದಲ್ಲ? ಇಡೀ ವಚನ ಸಾಹಿತ್ಯವನ್ನು ವಚನ ಸಾಹಿತ್ಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಕೊತ ನಡಿಬೇಕು. ಸಂಬಂಧ ಇಲ್ಲ ಅವ್ರಿಗೆ. ನಾವು ಯಾರು ಹೇಳೋಷ್ಟು ವಚನ ಅವ್ರು ಹೇಳಲ್ನು ಓದಲ್ನು. ಧನ್ಯವಾದಗಳು ಮೇಡಮ್.